ಕೇಳ್ಕೊತಾನೆ ಇದ್ದೆ ನಾನು. ಪ್ಲಾಸೆಂಟಾ ಹೆಲ್ದಿ ಆಗಿದೆ, ಚೆನ್ನಾಗೆಲ್ಲ ಸಪ್ಲೈ ಆಗ್ತಿದೆ ಅಂತ. ಎಸ್ ಎಸ್ ಹೌದು. ಸೊ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಅಫರ್ಮೇಶನ್ಸ್ ಎಲ್ಲಾನು. ನೀವು ನಿಮ್ಮ ಕಂಡೀಷನ್ಸ್ ಏನಿರುತ್ತಲ್ವಾ ಕರೆಂಟ್ಲಿ, ಅದಕ್ಕೆ ತಕ್ಕಂತೆ ಅಫರ್ಮೇಶನ್ಸ್ ಮಾಡ್ತಾ ಹೋದ್ರೆ ಇನ್ನ ಚೆನ್ನಾಗಿ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಸೊ ಶ್ರುತಿ ಅವ್ರಿಗೂ ಅಷ್ಟೇ, ಸ್ವಲ್ಪ ನಾನು ಅದೇ ಪ್ಲಾಸೆಂಟಲ್ ಇದು ಕ್ಯಾಲ್ಸಿಫಿಕೇಶನ್ ಜಾಸ್ತಿ ಆಗ್ತಾ ಇದೆ, ಫಾಸ್ಟ್ ಆಗಿ ಆಗ್ತಿದೆ ಅನ್ನೋ ತರ ಇತ್ತು ಅವ್ರದ್ದು, ಅದಕ್ಕೆ ಅಫರ್ಮೇಶನ್ಸ್ ನ ಕೊಟ್ಟಿದ್ದೆ. ರೈಟ್. ಸೊ ಅದನ್ನ ಅವರು ಪೂರ್ತಿ ಹೇಳ್ಕೊಳ್ತಾ ವಿಜುವಲೈಸ್ ಮಾಡ್ಕೊಳ್ತಾ ಇದ್ರು. ಸೊ ಎಫೆಕ್ಟಿವ್ ಆಗಿತ್ತಾ? ಎಸ್ ಮ್ಯಾಮ್, ತುಂಬಾ ವರ್ಕ್ ಆಗಿದೆ. ನಾವು ಈ ರಿಸಲ್ಟ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಡಾಕ್ಟರೇ ಶಾಕ್ ಆಗ್ಬಿಟ್ರು, ಎಷ್ಟು ಕ್ಯೂರ್ ಆಗ್ಬಿಟ್ಟಿದೆ, ಸ್ಟಾಪ್ ಆಗಿದೆ ಅಂತ. ನಾವು ಇನ್ನೇನು ಹೇಳ್ಬಿಡ್ತಾರೆ ಡೆಲಿವರಿಗೆ ಅಂತ ಮೈಂಡ್ ಸೆಟ್ ಇಟ್ಕೊಂಡು ಹೋಗಿದ್ವಿ. ನಮ್ಗೆ ಶಾಕ್ ಆಯ್ತು, ಖುಷಿ ಆಯ್ತು. ಮತ್ತೆ ಇನ್ ವೀಕ್ಲಿ ಬರಕ್ ಹೇಳ್ತಾರೇನೋ ಅನ್ಕೊಂಡಿದ್ವಿ. ಮತ್ತೆ ಇನ್ 15 ಡೇಸ್ಗೆ ರೆಗ್ಯುಲರ್ ಗ್ರೋತ್ ಸ್ಕ್ಯಾನ್ ಬರ್ಕೊಟ್ರು 35 ವೀಕ್ಸ್. ಓಕೆ ಓಕೆ, ವೆರಿ ಗುಡ್. ವೆರಿ ಗುಡ್. ಸೊ ಇದೇ ತರ ಚೆನ್ನಾಗಿ ಆಗ್ಲಿ. ಓಕೆನಾ? ಆಲ್ ದಿ ವೆರಿ ಬೆಸ್ಟ್. ಓಕೆ ಓಕೆ. ಸುವರ್ಣ ಅವರೇ, ನಿಮ್ಗೆ ಏನಂದ್ರು ಡಾಕ್ಟರ್? ನಾಳೆ ಹೋಗೋದಿದೆ ನಂದು, ಅಂದ್ರೆ BP ಇದೊಂದ್ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ವೀಕ್ಲಿ ಒಂದ್ಸರಿ ನಾಳೆ ಬನ್ನಿ, ನಾಳೆ ಹೇಳ್ತೀನಿ ಅಂತ ಹೇಳಿ. ಓಕೆ ಓಕೆ, ಪರವಾಗಿಲ್ಲ. ಸೊ ಅದೇ ಅಲ್ಲ ಇನ್ಫಾರ್ಮೇಶನ್ಸ್ ಕಂಟಿನ್ಯೂ ಮಾಡಿ. ಜಾಸ್ತಿ ಅಂದ್ರೆ ಇದು ಪ್ರೆಸೆಂಟ್ ಆದ ಲೋ ಲೆವೆಲ್ ಇದೆ ಅಲ್ಲ, ಅದ ಒಂದ್ ಸ್ವಲ್ಪ ಇದೆ. ಹ್ಮ್. ಅದನ್ನು ಅಷ್ಟೇ ವಿಜುವಲೈಸ್ ಮಾಡ್ತಾ ಬನ್ನಿ. ಪ್ಲೆಸೆಂಟಾ ಆಲ್ಮೋಸ್ಟ್ ಮೇಲೆ ಹೋಗುತ್ತೆ, ಆಯ್ತಾ? ಅದಕ್ಕೆ ಕೆಲವೊಂದು ಪೋಸಸ್ ಮಾಡಿದ್ರು ಚೆನ್ನಾಗಾಗುತ್ತೆ. ಬಟ್ ಅದೇ ನಾನು ಹೇಳಿದ್ದೆ ನಿಮ್ಗೆ, ಡಾಕ್ಟರ್ ಕೇಳಿ ಅಂತ ಹೇಳ್ಬಿಟ್ಟು. ಕೆಲವೊಂದು ಬೇಡ ಅಂದ್ರು ಮೇಡಮ್. ಬೇಡ ಅಂದ್ರ? ಓಕೆ. ಸೊ ಸದ್ಯ ಬೇಡ ಬೇಡ ಅಂದ್ರೆ ಪರವಾಗಿಲ್ಲ. ಸೊ ಅಕಸ್ಮಾತ್ ಇದ್ರೆ ಅದು ಹೆಲ್ಪ್ ಆಗ್ತಾ ಇತ್ತು. ಬಟ್ ಇವಾಗ ಬೇಡ ಅಂದಿರೋದಕ್ಕೆ ನೀವೇನ್ ಮಾಡ್ಬೋದು, ವಿಜುವಲೈಸ್ ಮಾಡ್ಬೋದು. ಓಕೆ. ಸೊ ಆ ಆಸನಗಳು ಕಳಿಸ್ಕೊಡ್ತೀನಿ, ಬಟ್ ನೋಡಿ ಏನು ಮಾಡಬೇಡಿ, ಆಯ್ತಾ? ಸೊ ವಿಜುವಲೈಸ್ ಮಾಡಿ, ನೀವ್ ಆ ತರ ಮಾಡ್ತಾ ಇದ್ದೀರಾ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ನೀವ್ ಆ ತರ ಬೆಂಡ್ ಆದಾಗ ಪ್ಲೆಸೆಂಟಾ ಮೇಲೆ ಹೋಗ್ತಾ ಇದೆ ಅನ್ನೋ ತರ ವಿಜುವಲೈಸ್ ಮಾಡಿ ಅಷ್ಟೇ. ಓಕೆ. ಸೊ ಅದನ್ನ ಮಾಡ್ತಾ ಬನ್ನಿ. ಸೊ ಯಾಕೆ ಇದನ್ನ ಹೇಳ್ತೀವಿ ಅಂತಂದ್ರೆ, ದೇರ್ ಈಸ್ ಅ ರಿಸರ್ಚ್, ಆಯ್ತಾ? ಏನ್ ಮಾಡಿದ್ರು ಅಂದ್ರೆ, ಅಥ್ಲೆಟ್ಸ್ ಇರ್ತಾರಲ್ವಾ, ಸೊ ಇನ್ನೇನು ಅಂದ್ರೆ ರೇಸ್ ಆಗ್ಲಿ, 100 ಮೀಟರ್ 200 ಮೀಟರ್ ರೇಸ್ ಆಗಿರ್ಬೋದು, ಅಥವಾ ಈ ತರದ್ದೆಲ್ಲಾನು ಕಂಡಕ್ಟ್ ಮಾಡಕ್ಕೂ ಮುಂಚೆ ಏನ್ ಮಾಡಿದ್ರು ಅಂದ್ರೆ, ಅಥ್ಲೆಟ್ಸ್ನೆಲ್ಲಾನು 2 ಗುಂಪು ಮಾಡಿದ್ರು, ಆಯ್ತಾ? ಒಂದು ಗುಂಪ್ನವ್ರಿಗೆ ದಿನ ಪ್ರಾಕ್ಟೀಸ್ ಮಾಡಿಸಿದ್ರು, ಅಂದ್ರೆ ಓಡಿ ಓಡಿ ಪ್ರಾಕ್ಟೀಸ್ ಮಾಡ್ಬೇಕು ಅವರು. ಇನ್ನೂ ಒಂದು ಗ್ರೂಪ್ ಅವ್ರಿಗೆ ಏನ್ ಮಾಡಿದ್ರು, ಒಂದು ರೂಮ್ ಅಲ್ಲಿ ಕೂರಿಸ್ಬಿಟ್ಟು ಅವರೇ ಓಡ್ತಾ ಇದ್ದಾರೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ಹೋಗ್ಬೇಕು, ಆಯ್ತಾ? ದೇ ಆರ್ ನಾಟ್ ಪ್ರಾಕ್ಟಿಕಲಿ ಡೂಯಿಂಗ್ ಇಟ್, ಬಟ್ ಅವ್ರಿಗೆ ಆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡ್ರು. ಅಂದ್ರೆ ಓಡುವಾಗ ಹೇಗೆ ಸೌಂಡ್ ಬರುತ್ತೆ, ಸೊ ನಮ್ಮ ಹೆಜ್ಜೆ ಸಪ್ಪಳ ಕೇಳಿಸೋದಿರ್ಬೋದು, ಅಥವಾ ಯಾರಾದ್ರೂ ಚೀರಪ್ ಮಾಡ್ತಾ ಇರೋದಾಗಿರ್ಬೋದು. ಸೊ ಈ ತರದ್ದನ್ನೆಲ್ಲಾನು ವಿಜುವಲ್ ಹಾಕಿದಾಗ ಅವ್ರು ಎದ್ದು ಓಡೋ ತರ ಇದೆಲ್ಲಾನು ವಿಜುವಲೈಸ್ ಮಾಡ್ಬೇಕು, ಆಸ್ ಇಫ್ ದೇ ಆರ್ ಆಕ್ಚುಲಿ ಡೂಯಿಂಗ್ ಇಟ್, ಆಯ್ತಾ? ನಿಜವಾಗ್ಲೂ ಮಾಡ್ತಾ ಇದಾರೇನೋ ಅನ್ನೋ ಹಾಗೇನೆ ಅವರು ವಿಜುವಲೈಸ್ ಮಾಡ್ತಾ ಹೋಗ್ಬೇಕು. ಆ ಥರ ಎನ್ವೈರನ್ಮೆಂಟ್ ಕೂಡ ಕ್ರಿಯೇಟ್ ಮಾಡಿದ್ರು, ಆಡಿಯೋ ಆಗಿರ್ಬೋದು, ವಿಜುವಲ್ಸ್ ಆಗಿರ್ಬೋದು, ಅದನ್ನ ಕ್ರಿಯೇಟ್ ಮಾಡಿ ಕೊಟ್ರು. ಬಟ್ ನಿಜವಾಗ್ಲೂ ಅವ್ರು ಓಡ್ತಾ ಇಲ್ಲ, ದಿನಾ ವಿಜುವಲೈಸ್ ಮಾಡ್ತಾ ಇದ್ದಾರೆ. ಈ ಕಡೆ ಒಂದು ಗುಂಪು ಅವ್ರು ಏನ್ ಮಾಡ್ತಿದ್ದಾರೆ, ದಿನ ಓಡ್ತಾ ಇದ್ದಾರೆ, ಆಯ್ತಾ? ಸೊ ಲಾಸ್ಟ್ ಅಲ್ಲಿ ಏನ್ ಮಾಡಿದ್ರು, ಇಬ್ರಿಗೂ ಒಂದೇ ಸರಿ ರೇಸ್ ಇಟ್ರು ನಿಜವಾಗ್ಲು, ಆಯ್ತಾ? ಅವಾಗ ಏನಾಯ್ತು, ಅವರಿಗೂ ಅಂದ್ರೆ ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡಿದವ್ರಿಗೂ, ಓಡಿ ಓಡಿ ಪ್ರಾಕ್ಟೀಸ್ ಮಾಡಿದವ್ರಿಗೂ ಇವ್ರಿಗೂ ಸ್ವಲ್ಪ ಮಾತ್ರ 0.2% ಮಾತ್ರ ಡಿಫ್ರೆನ್ಸ್ ಇತ್ತು. 0.2%, ಆಯ್ತಾ? ಸೊ ಯಾಕೆ ಇದನ್ನ ಹೇಳ್ತಾ ಇದೀನಿ? ಸೊ ದೇರ್ ಈಸ್ ಅ ಡಿಫ್ರೆನ್ಸ್. ಅಫ್ಕೋರ್ಸ್ ಅವರು ಓಡಿ ಓಡಿ ಪ್ರಾಕ್ಟೀಸ್ ಮಾಡಿದವ್ರಿಗೂ ಇವ್ರಿಗೂ ಡಿಫ್ರೆನ್ಸ್ ಇರುತ್ತೆ, ಬಟ್ ನಾಟ್ ಮಚ್, ಅಲ್ವಾ? ಸೊ 0.2 ಇಸ್ ಸಮವಾಟ್ ಲೈಕ್ ನೆಗ್ಲಿಜಿಬಲ್ ಓನ್ಲಿ, ಅಲ್ವಾ? ಸೊ ಅಕಸ್ಮಾತ್ ಯಾರಿಗಾದ್ರೂ ಪ್ರಾಕ್ಟಿಕಲಿ ಅದನ್ನ ಮಾಡಕ್ ಆಗ್ತಾ ಇಲ್ಲ ಅಂದಾಗ ವಿಜುವಲೈಸ್ ಮಾಡೋದು ಕೂಡ ವೆರಿ ವೆರಿ ಎಫೆಕ್ಟಿವ್ ಅನ್ನೋದು ಈ ಒಂದು ರಿಸರ್ಚ್ ಇಂದ ಪ್ರೂವ್ ಆಯ್ತು. ಓಕೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ನಿಮ್ಗೆ ಮಾಡಕ್ ಆಗಲ್ಲ, ಸಮಾಧಾನವಾಗಿ ಕುತ್ಕೊಂಡು ಪ್ರಾಕ್ಟಿಕಲಿ ನೀವು ಆಕ್ಚುಲಿ ಅದನ್ನ ಮಾಡ್ತಾ ಇದ್ದೀರಾ ಅನ್ನೋ ಹಾಗೆ ವಿಜುವಲೈಸ್ ಮಾಡಿದಾಗ ಏನಾಗುತ್ತೆ, ಸೇಮ್ ಹಾರ್ಮೋನ್ಸ್ ಪ್ರಾಕ್ಟಿಕಲಿ ನಾವು ಮಾಡಿದಾಗ ಏನೇನಾಗುತ್ತೋ ಸೇಮ್ ಎಫೆಕ್ಟ್ ಇವಾಗ ಆಗತ್ತೆ, ಆಯ್ತಾ? ಸೊ ಬಾಡಿಗೆ ಅದು ನಮ್ಮ ಮೈಂಡಿಗೆ ಗೊತ್ತಿಲ್ಲ, ನಾವು ನಿಜವಾಗ್ಲೂ ಮಾಡ್ತಾ ಇದ್ದೀವ ಅಥವಾ ಮಾಡೋ ತರ ಆಕ್ಟಿಂಗ್ ಮಾಡ್ತಾ ಇದ್ದೀವ, ಅಲ್ವಾ? ವಿಜುವಲೈಸ್ ಮಾಡ್ತಾ ಇದೀವ, ಅದು ಗೊತ್ತಿಲ್ಲ ಅದಕ್ಕೆ. ಸೊ ಇಟ್ ಸ್ಟಾರ್ಟ್ಸ್ ವಿಜುವಲೈಸಿಂಗ್. ಅದು
ಬಿಲೀವ್ ಮಾಡ್ಬಿಡತ್ತೆ, ಓಕೆ ಇವ್ರು ನಿಜವಾಗ್ಲೂ ಮಾಡ್ತಾ ಇದ್ದಾರೆ, ಅವಾಗ ನಾನು ಏನ್ ಮಾಡ್ಬೇಕು, ಈ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ಬೇಕು, ಸೊ ಈ ಮಸಲ್ಸ್ ಮೇಲೆ ನಾನು ವರ್ಕ್ ಮಾಡ್ಬೇಕು, ಈ ತರ ಇಲ್ಲಿಗೆ ಬ್ಲಡ್ ಸಪ್ಲೈ ಮಾಡ್ಬೇಕು. ಸೊ ಈ ತರದ್ದೆಲ್ಲಾನು ಮೈಂಡ್ ಮಾಡ್ತಾ ಹೋಗುತ್ತೆ. ಓಕೆ, ನಾವು ನಿಜವಾಗ್ಲೂ ಏನ್ ಮಾಡ್ತಾ ಇದೀವಿ ಅಥವಾ ನಾವು ಅದಕ್ಕೆ ಪಿಕ್ಚರ್ಸ್ ಅಲ್ಲಿ ತೋರಿಸ್ತಾ ಇದೀವ ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ಈ ಒಂದು ಟೆಕ್ನಿಕ್ ನ ನೀವು ಮಾಡ್ಬೋದು. ಓಕೆ, ಇದು ಅವ್ರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ. ಯಾರಿಗೆಲ್ಲ ಏನೇನಾದ್ರೂ ಸಮಸ್ಯೆಗಳಿದ್ರು ನಿಮ್ಗೆ ಪ್ರಾಕ್ಟಿಕಲಿ ಹೊರಗೆ ಹೋಗಿ ವಾಕಿಂಗ್ ಮಾಡಕ್ ಆಗ್ತಾ ಇಲ್ಲ, ಡಾಕ್ಟರ್ ಎಲ್ಲೂ ಎದ್ದು ಹೋಗ್ಬೇಡಿ ಅಂತ ಹೇಳಿದ್ದಾರೆ, ಕನ್ಸ್ ಕಾಣಕ್ ಏನ್ರಿ ಇವತ್ತು ದುಡ್ಡು ಕೊಡ್ಬೇಕಾಗಿಲ್ಲ ಅಲ್ವಾ. ನಾನು ಹೇಳಿದೆ, ಏನು ಮೆಂಟಲಿ ನಾವು ಫಿಸಿಕಲಿ ಇಲ್ಲೇ ಇದ್ರು ಮೆಂಟಲಿ ಅಮೇರಿಕಕ್ಕೆ ಹೋಗಿ ಬರ್ಬೋದು, ಇವಾಗ್ಲೇ ಹೋಗ್ಬೋದು ಕಣ್ ಮುಚ್ಕೊಂಡು ಅಲ್ವಾ. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್. ವಾವ್, ಫ್ಲೈಟ್ ಅಲ್ಲಿ ಕುತ್ಕೊಂಡಿದೀನಿ, ಹಾರಾಡ್ತಾ ಇದ್ದೀನಿ ಅಲ್ವಾ. ಸೊ ಹೋಗಿ ಲ್ಯಾಂಡ್ ಆಗ್ತಾ ಇದೆ, ಇಳಿತಾ ಇದ್ದೀನಿ, ಒಂದ್ಸರಿನೂ ಹೋಗಿಲ್ದೇ ಇದ್ರೂ ಯು ಕ್ಯಾನ್ ಆಕ್ಚುಲಿ ಫೀಲ್ ಇಟ್. ಎಷ್ಟೋ ಜನ ಫಿಸಿಕಲಿ ಹೋಗಿರ್ತಾರೆ ಮಾಡಿರ್ತಾರೆ, ಬಟ್ ಅವ್ರಿಗೆ ಏನೂ ಫೀಲ್ ಆಗ, ಅಯ್ಯೋ ಅಮೇರಿಕನ, ಅಯ್ಯೋ ಇಂಡಿಯಾನೇ ಚೆನ್ನಾಗಿದೆ, ಅಥವಾ ಇಂಡಿಯಾನ ಅಮೇರಿಕನೇ ಚೆನ್ನಾಗಿದೆ, ಸೊ ಏನೋ ಒಂದು ಒಟ್ಟು ದೇರ್ ಇಸ್ ನೋ ಫೀಲಿಂಗ್ ಅಲ್ವಾ. ಬಟ್ ಯಾವಾಗ ನಾವು ಫೀಲಿಂಗ್ ನ ಅಟ್ಯಾಚ್ ಮಾಡ್ತೀವೋ ಆಕ್ಚುಲಿ ಅದನ್ನೆಲ್ಲ ಪಾಸಿಬಲ್ ಮಾಡ್ಕೋಬಹುದು ಅಲ್ವಾ. ಸೊ ಹೊರಗೆ ಹೋಗಕ್ ಆಗ್ತಾ ಇಲ್ಲ, ಯಾರು ನಂಗೆ ಏನು ಮಾಡಕ್ ಬಿಡ್ತಾ ಇಲ್ಲ, ಕೆಲಸ ಮಾಡಕ್ ಬಿಡ್ತಾ ಇಲ್ಲ, ಯು ಜಸ್ಟ್ ವಿಜುವಲೈಸ್, ನೀವು ಹೋಗ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ, ಹಾಯಾಗಿ ಮಲ್ಕೊಂಡಿದ್ದೀರಾ. ಸೊ ಏನೇನ್ ಮಾಡ್ಬೇಕಂತ ಅನ್ಸುತ್ತೋ ಅದನ್ನ ವಿಜುವಲಿ ಮಾಡ್ತಾ ಹೋಗಿ. ಓಕೆ, ಸೇಮ್ ಎಫೆಕ್ಟ್ ಸಿಗ್ತಾ ಹೋಗುತ್ತೆ ನಿಮ್ಗೆ. ಏನು ಖುಷಿ ಆಗುತ್ತೋ ಅದೇ ಬೇಕಾಗಿರೋದು. ವಾಟ್ ವಿ ಫೀಲ್ ವಿ ಆರ್ ಟೀಚಿಂಗ್ ದ್ಯಾಟ್ ಟು ದ ಬೇಬಿ ಅಲ್ವಾ. ನಾವೇನು ಫೀಲ್ ಮಾಡ್ತೀವೋ ಅದನ್ನ ನಾವು ನಮ್ಮ ಮಗುಗೆ ಕಲಿಸ್ತಾ ಇರೋದು ಅಲ್ವಾ. ಫೀಲ್ ಮಾಡಿಲ್ಲ ಹಂಗೆ ಮೆಕ್ಯಾನಿಕಲಿ ಏನೋ ಮಾಡ್ಬೇಕಲ್ಲ, ಮ್ಯಾಮ್ ಟಾಸ್ಕ್ ಕೊಟ್ಟಿದಾರಲ್ಲ ಅಂತ ಮಾಡ್ದೆ ಇಲ್ಲ. ಯಾವಾಗ ನೀವು ಫೀಲ್ ಮಾಡಿ ಮಾಡ್ತೀರಲ್ವ ಅವಾಗ್ಲೇ ಅದು ಎಫೆಕ್ಟಿವ್ ಆಗೋದು. ಓಕೆ, ಸೊ ಓಕೆ, ಸೊ ಮತ್ತೆ ಯಾರಿಗಾದ್ರೂ ಏನಾದ್ರೂ ಯಾವ ರೀತಿ ವಿಜುವಲೈಸ್ ಮಾಡೋದು, ಏನ್ ಅಫರ್ಮೇಶನ್ ಮಾಡ್ಬೇಕು ಅಂತ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಓಕೆ, ರಕ್ಷಿತ್, ಮೊನ್ನೆ ಮ್ಯಾಮ್ ಹಾ ಹೇಳಿ. ಅದೇ ಕೋಲ್ಡ್ ಜಾಸ್ತಿ ಆಗಿತ್ತು ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ, ಹಾಗೆ BP ಚೆಕ್ ಮಾಡಿದ್ರು. ಹ್ಮ್ ಯೂಶಲಿ ನಮ್ದು 120 ಯಾವತ್ತೂ ಕ್ರಾಸ್ ಆಗಿರ್ಲಿಲ್ಲ. ಫಾರ್ ದ ಫಸ್ಟ್ ಟೈಮ್ 140 ಹೋಯ್ತು BP. ಹ್ಮ್ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಚೆಕ್ ಮಾಡೋಣ, ಹಾಫ್ ಅನ್ ಅವರ್ ಬಿಟ್ಟು ನಾ ಮಂತ್ರ ನಂಗೆ BP ಕಡಿಮೆ ಆಗ್ಲಿ ಅಂತ ಏನೋ ಮಂತ್ರ ಇತ್ರ ಶ್ಲೋಕ ಹೇಳ್ಕೊಂಡು ಕೂತಿದೆ. ಕಡಿಮೆ ಬಂತು ಆಮೇಲೆ ಒಂದು ಹಾಫ್ ಅನ್ ಅವರ್ಗೆಲ್ಲ ಹ್ಮ್ 135. ಹಾಗೇನಾಗಿಲ್ಲ. ಹ್ಮ್ ಟ್ಯಾಬ್ಲೆಟ್ಸ್ ಏನಾದ್ರು ಕೊಡ್ತೀರಾ ಅಂತ ಕೇಳಿದೆ. ಇಲ್ಲ ನಾರ್ಮಲ್ ಆಗೇ ಇದೆ, ಸ್ವಲ್ಪ ಯಾಕೋ ಹೈ ಅಂತ ತೋರಿಸ್ತು, ಹ್ಮ್ ಏನು ಇಲ್ಲ ಅಂತ ಹೇಳಿದ್ರು. ಸೊ ಹ್ಮ್ ಆತರ ಇದ್ದಾಗ ನನಗೆ ಅದೇ ಹೇಳ್ಕೊತಾ ಇರ್ತೀನಿ ಯಾವಾಗ್ಲೂ, ನಂಗೆ ಎಲ್ಲ ಕರೆಕ್ಟ್ ಆಗಿದೆ, ಡೈಲಿ ಬೇಡ್ಕೊಳ್ಳೋದೆಲ್ಲ ಮಾಡ್ತಾ ಇರ್ತೀನಿ. ಹ್ಮ್ ಇನ್ನೊಂಚೂರು ಎಫೆಕ್ಟಿವ್ ಆಗಿ ಹೇಗ್ ಮಾಡ್ಕೊಳ್ಳೋದು ಅಂತ. ಓಕೆ, ಫಸ್ಟ್ ಆಫ್ ಆಲ್ ಏನಂತಂದ್ರೆ ಇದೆಲ್ಲ ನಂಬರ್ಸ್ ಏನಿದೆಯಲ್ವಾ, ಇದಕ್ಕೆ ಭಯ ಪಡೋದನ್ನ ಫಸ್ಟ್ ನಿಲ್ಸ್ಬಿಡಿ ಆಯ್ತಾ. ಇದನ್ನ ಎಲ್ಲರಿಗೂ ಹೇಳ್ತೀನಿ. ಓಕೆ, ಸೊ ಯಾವಾಗ ನಾವು ಭಯ ಪಟ್ಕೊಂತೀವೋ ವ್ಯಾಲ್ಯೂ ಇನ್ನೂ ಜಾಸ್ತಿನೇ ತೋರಿಸುತ್ತೆ, ಹೌದಾ. ಸೊ ಅಕಸ್ಮಾತ್ ಅವರು ರಾಜೇಶ್ವರಿ ಅವರು ಓಕೆ ಮಂತ್ರಾಸ್ ಒಂದು ಅವ್ರ ಕೈಲಿತ್ತು, ಸೊ ಇದನ್ನೇ ನಾನು ಹೇಳೋದು. ಸೊ ಯಾವಾಗ ಕಷ್ಟ ಬಂದಾಗ, ನಾವು ಸಂಕಟ ಬಂದಾಗ ವೆಂಕಟರಮಣ ಅನ್ನೋದ್ಕಿಂತ ಮುಂಚೆನೆ ಪ್ರಿಪೇರ್ ಆಗಿದ್ರೆ ಆ ಟೈಮಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗತ್ತೆ ಅಲ್ವಾ. ಸೊ ಅವ್ರಿಗೊಂದು ಐಡಿಯಾ ಇತ್ತು, ಓಕೆ ಈಗ ನಾನು ಬೇರೆ ಏನೂ ಮಾಡಕ್ ಆಗಲ್ಲ, ನಾನೇನ್ ಮಾಡ್ಬೋದು, ನನ್ನ ಕೈಲಿ ಏನಿದೆ ಮಂತ್ರಗಳನ್ನ ಹೇಳ್ಬೋದು, ಅದನ್ನ ಹೇಳಿದ್ರು. ಸೊ ಅವಾಗ ಏನಾಯ್ತು, ಅವ್ರ ಮೈಂಡ್ ಕಾಮ್ ಆಯ್ತು, ಓಕೆ ರೆಡ್ಯೂಸ್ ಆಗುತ್ತೆ ಅನ್ನೋ ನಂಬಿಕೆಯಿಂದಾನೇ ಅದು ರೆಡ್ಯೂಸ್ ಆಯ್ತು. ಓಕೆ, ಸೊ ಇದನ್ನ ನೀವು ಮುಂದೆನೂ ಫಾಲೋ ಮಾಡ್ಕೊಂತ ಹೋಗಿ. ದಿನಾಲು ನನ್ನ ಏನು BP 120ಗೂ ಕಡಿಮೆ ಇದೆ ಆಯ್ತಾ. ಸೊ ನಾರ್ಮಲ್ ರೇಂಜ್ ಅಲ್ಲಿ ಇದೆ, ನಾಟ್ ಲೈಕ್ ಏನು ನಂಬರ್ಸ್ ಮೆನ್ಷನ್ ಮಾಡೋದು ಬೇಡ, BP ನಾರ್ಮಲ್ ಇದೆ ಆಯ್ತಾ. ನನ್ನ ಹೃದಯ ಬಡಿತ ಚೆನ್ನಾಗಿದೆ, ನನ್ನ ಮಗುವಿನ ಹೃದಯ ಬಡಿತನೂ ಚೆನ್ನಾಗಿದೆ ಆಯ್ತಾ. ಇದು ಯಾವಾಗ್ಲೂ ಅಂದ್ರೆ ಇದು ಹೃದಯಕ್ಕೆ ಸಂಬಂಧಪಟ್ಟಿರೋದಾದ್ರಿಂದ ನನ್ನ ಹೃದಯ ಚೆನ್ನಾಗಿದೆ, ನನ್ನ ಮಗುವಿನ ಹೃದಯನೂ ಚೆನ್ನಾಗಿದೆ. ಹೃದಯಕ್ಕೆ ಏನ್ ಬೇಕು, ಅನಾಹತ ಚಕ್ರ, ಏನ್ ಬೇಕು ಇದಕ್ಕೆ, ಪ್ರೀತಿ ಬೇಕು ಅಲ್ವಾ. ಯಾವಾಗ ಪ್ರೀತಿ ಮಮತೆ ಇರುತ್ತೆ ಅದು ಓಪನ್ ಆಗಿರುತ್ತೆ, ಆರಾಮಾಗಿರುತ್ತೆ. ಯಾವಾಗ ಅದಕ್ಕೆ ಸ್ವಲ್ಪ ಕೋಪ, ದ್ವೇಷ, ಅಸೂಯೆ ಈ ಥರದ್ದೆಲ್ಲ ಅನುಭವ ಮಾಡುತ್ತಲ್ವಾ, ಅವಾಗ ಅದಕ್ಕೆ ಕಷ್ಟ ಆಗುತ್ತೆ. ಒಂದು ಜಾಸ್ತಿ ಆಗುತ್ತೆ, ಇಲ್ಲ ಕಮ್ಮಿ ಆಗುತ್ತೆ ಅಲ್ವಾ. ನನ್ನ ಹೃದಯದ ಆರೋಗ್ಯ ಚೆನ್ನಾಗಿದೆ, ನನ್ನ ಹೃದಯದಲ್ಲಿ ಪ್ರೀತಿ ಮಮತೆನೇ ತುಂಬಿದೆ ಅಲ್ವಾ. ಸೊ ಇದನ್ನ ನೀವು ಯಾವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಿರೋ, ಹೇಳ್ಕೊಳ್ಳೋದು ಮಾತ್ರ ಅಲ್ಲ, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಲ್ವಾ. ನನ್ನ ಮಗುವಿನ ಕಡೆಗೂ ಹೌದು, ನನ್ನ ಕಡೆಗೂ ಹೌದು, ನನ್ನ ಸುತ್ತ ಇರೋರೆಲ್ಲರ ಕಡೆಗೂ ನನ್ನ ಮೇಲೆ ಅಲ್ಲ ನನ್ನಿಂದ ಪ್ರೀತಿ ಸಿಗುತ್ತೆ ಅಲ್ವಾ. ಐ ಆಮ್ ಓಪನ್ ಟು ರಿಸೀವ್ ಲವ್, ಗಿವ್ ಲವ್ ಅಲ್ವಾ. ಈ ತರ ನಾವ್ ಯಾವಾಗ ಹೇಳ್ಕೊಳ್ತೀವಲ್ವಾ,
ಹೃದಯದ ಬಡಿತ ಆರಾಮಾಗಿರುತ್ತೆ. ಸೊ ನೀವೆಲ್ಲ ನೋಡಿರ್ಬೋದು ಅಲ್ವಾ, ಯಾವಾಗ ಕೋಪ ಬರುತ್ತೋ ಅಥವಾ ಸಿಟ್ ಏನು ತುಂಬಾ ಭಯ ಆಗುತ್ತೋ ಆವಾಗ ಹೃದಯದ ಬಡಿತ ಜಾಸ್ತಿ ಆಗುತ್ತೆ. ಅದನ್ನ ಯಾವ ಮೀಟರ್ ಇಂದನೂ ಅಳತೆ ಮಾಡೋದು ಬೇಕಾಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಡಗ 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 ಅಲ್ವಾ. ಸೊ ಅದು ಇಟ್ ಇಸ್ ಆಕ್ಚುಲಿ ಗಿವಿಂಗ್ ಅಸ್ ದ ಕ್ಲೂ ಅಲ್ವಾ, ಏನೋ ಸರಿ ಇಲ್ಲ ಅನ್ನೋ ಕ್ಲೂನ ಅದು ಕೊಡ್ತಾ ಇರುತ್ತೆ ಅಲ್ವಾ. ಸೊ ಅದೇ ರೀತಿ ಸರಿ ಮಾಡ್ಕೊಳ್ಳೋದು ಹೇಗೆ, ಅದನ್ನ ಶಾಂತಗೊಳಿಸೋದು ಅಲ್ವಾ. ಸೊ ಈ ತರ ರಾಜೇಶ್ವರಿ ಅವರು ಮಂತ್ರಗಳನ್ನ ಹೇಳಿದ್ರು ಅಲ್ವಾ. ಯಾರಿಗೆಲ್ಲ ಮಂತ್ರ ಬರಲ್ಲ, ಮಂತ್ರ ಈಸ್ ಈಕ್ವಲ್ ಟು ಅಫರ್ಮೇಶನ್, ಅಫರ್ಮೇಶನ್ ಈಸ್ ಈಕ್ವಲ್ ಟು ಮಂತ್ರ ಅಲ್ವಾ. ಎರಡೂ ಅಷ್ಟೇ, ಯಾವಾಗ ವರ್ಕ್ ಆಗುತ್ತೆ, ವೆನ್ ಯು ಫೀಲ್ ಇಟ್. ಯಾವಾಗ ನೀವು ಬಿಲೀಫ್ ಸಿಸ್ಟಮ್ನ ಅಟ್ಯಾಚ್ ಮಾಡಿ ಫೀಲ್ ಮಾಡಿ ನೀವು ಮಾಡ್ತಿರೋ ಅವಾಗ ಅದೆಲ್ಲ ವರ್ಕ್ ಆಗುತ್ತೆ ಅಲ್ವಾ. ಸೊ ಇಲ್ಲ ನನಗೆ ಮಂತ್ರ ಹೇಳೋಕ್ಕೆ ಗೊತ್ತಿಲ್ಲ, ನನಗೆ ಆ ಮಂತ್ರ ಬರಲ್ಲ, ಅದೇ ಮಂತ್ರ ಎಲ್ಲ ನಿಮ್ಗೆ ಯಾವ್ದು ಬರುತ್ತೋ ಅದನ್ನು ಇಟ್ಕೊಂಡು ನೀವು ಹೇಳ್ಬೋದು. ಇಲ್ಲ ಈ ಅಫರ್ಮೇಶನ್ ಯಾವ್ದಾದ್ರು ಒಂದು ನಿಮಗೆ ನೆನಪಾಯ್ತಾ ಅದನ್ನೇ ಹೇಳ್ಬೋದು ಅಲ್ವಾ. ಓಕೆ. ಸೊ ಈ ತರ ಮಾಡಿ. ಸೊ ವೆರಿ ಗುಡ್. ಅಂದ್ರೆ ನೀವು ಅಟ್ಲೀಸ್ಟ್ ಅಪ್ಲೈ ಮಾಡಿದ್ರಲ್ವಾ ಮಂತ್ರಗಳನ್ನ ಹೇಳೋದು ಅಲ್ವಾ. ಇದೇ ತರ ಎಲ್ಲರೂ ಅಷ್ಟೇ, ಏನಾದ್ರೂ ಒಂದು ನಮ್ಮ ಕೈಲಿ ಏನೂ ಇಲ್ಲ ಅನ್ನೋದಕ್ಕಿಂತ ಯಾವುದೋ ಒಂದನ್ನ ನಾವು ಆಲ್ಟರ್ನೇಟಿವ್ ಫೈಂಡ್ ಔಟ್ ಮಾಡಿ ಮಾಡೋದಕ್ಕೆ, ಅದಕ್ಕೆ ಈ ಕ್ಲಾಸಸ್ ಹೆಲ್ಪ್ ಆಗೋದು. ಮುಂಚೆನೆ ನಿಮಗೆ ಗೊತ್ತು ಏನ್ ಮಾಡಬಹುದು, ಏನ್ ಮಾಡ್ಬೇಕು. ಸೊ ನಾನು ಸಿಗ್ಲಿಲ್ದೆ ಇದ್ರೂನು ಟೀಚಿಂಗ್ಸ್ ಇರುತ್ತೆ ನಿಮ್ ತಲೆಯಲ್ಲಿ, ಓಕೆ ಇದನ್ನ ಮಾಡಬಹುದಾ ನೋಡೋಣ, ಐ ಟ್ರೈ ಅಲ್ವಾ. ವಿತ್ ಬಿಲೀಫ್ ವಿತ್ ಎಮೋಷನ್ಸ್ ನೀವು ಯಾವಾಗ ಮಾಡ್ತಾ ಹೋಗ್ತಿರೋ ಯಾವಾಗ್ಲೂ ಗುರುವಿನ ಆಶೀರ್ವಾದ ನಿಮಗೆ ಇದ್ದೇ ಇರುತ್ತೆ. ಓಕೆ. ಸೊ ಯು ಕ್ಯಾನ್ ಜಸ್ಟ್ ವಿಜುವಲೈಸ್, ಅವರೇ ಹೇಳಿದ್ದಾರೆ ನಾನು ಮಾಡ್ತಾ ಇದ್ದೀನಿ, ಓಕೆ ಮಾಡಿ ಆಯ್ತಾ. ಇದೇ ಸರಿ ಇದೇ ತಪ್ಪು ಅಂತಲ್ಲ, ಯಾವ್ದನ್ನ ನೀವು ನಂಬಿ ಮಾಡ್ತಿರೋದು ಸರಿ. ಓಕೆ, ಒಳ್ಳೇದಕ್ಕೋಸ್ಕರ. ಓಕೆ, ಮತ್ತೆ ಯಾರಾದ್ರೂ ಕೇಳ್ಬೇಕಾ? ಓಕೆ, ಒಂದೇ ನಿಮಿಷ. ನಂದು ಲಾಸ್ಟ್ 15 days ಅಲ್ಲಿ ಚೆಕ್ ಮಾಡಿದಾಗ 10.3 ಇತ್ತು. ಏನು? ನಾನು 3 times ಹಿಮೋಗ್ಲೋಬಿನ್, ಹಿಮೋಗ್ಲೋಬಿನ್. ಎಸ್. ಅಂದ್ರೆ 3 times ಥರ್ಡ್ ಮಂತ್ ಇಂದಾನು ಐರನ್ ಇಂಜೆಕ್ಟ್ ಮಾಡಿದ್ದಾರೆ, ಬಿಲೋ 10 ಇದೆ ಅಂತ. ಆಮೇಲೆ ಮತ್ತೆ ಚೆಕ್ ಮಾಡಿಸಿದಾಗ ಈಗ ರೀಸೆಂಟ್ ಆಗಿ 15 days ಆದ್ಮೇಲೆ ಮೊನ್ನೆ 10.9 ಹೋಗಿದೆ. ಸೊ ಡಾಕ್ಟರ್ ಚೆಕಪ್ ಇತ್ತು ಸ್ಯಾಟರ್ಡೆ. ಸೊ ಮತ್ತೆ ಅವ್ರ ಫೆರಟಿನ್ ಇಷ್ಟೊಂದು ಲೋ ಇದೆ ಅಂತ ಹೇಳಿ ಚೆಕ್ ಮಾಡಿದ್ದಕ್ಕೆ ಫೆರಟಿನ್ ಎಬೋ ತೋರಿಸ್ತಾ ಇದೆ. ಏನಾದ್ರು ಪ್ರಾಬ್ಲಮ್ ಆಗುತ್ತಾ? 665 ತೋರಿಸ್ತಾ. ಓಕೆ. ಸೊ ಅದೇ ಫಸ್ಟ್ ನಂಬರ್ಸ್ ಇದನ್ನ ಕಾನ್ಸೆಪ್ಟನ್ನ ದಯವಿಟ್ಟು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಆಯ್ತಾ. ಇದಕ್ಕೆ ಆಲ್ಮೋಸ್ಟ್ ಮೆಡಿಸಿನ್ಸ್ ಹಾಕಿರ್ಬೇಕು. ಅವ್ರು ಹಾಕಿದಾರಾ? ಇಲ್ಲ ಇಲ್ವಾ? ಓಕೆ, ಮೇ ಬಿ ಅವರು ನೆಕ್ಸ್ಟ್ ಏನಾದ್ರು ಇನ್ನ ಜಾಸ್ತಿ ವೇರಿ ಆಗ್ತಾ ಇದೆಯಾ ನೋಡ್ಬಿಟ್ಟು ಹಾಕೋಣ ಅಂತ ಏನಾದ್ರು ಬಿಟ್ಟಿರ್ಬೋದು. ಬಟ್ ಇಟ್ಸ್ ಓಕೆ, ನೋಡೋಣ. ನೀವು ನಂಗೆ ಅದು ರಿಪೋರ್ಟಲ್ಲಿ ಏನಿದೆ ಅದನ್ನ ಕಳಿಸಿ. ಓಕೆ, ಸೊ ನೋಡೋಣ. ನಾನು ಮ್ಯಾಮ್ಗೆ ಕೇಳ್ಬಿಟ್ಟು ಹೇಳ್ತೀನಿ, ನನ್ಗೆ ಗೊತ್ತಿರೋ ಡಾಕ್ಟರ್ಗೆ ಕೇಳ್ಬಿಟ್ಟು ಹೇಳ್ತೀನಿ ಅದೇನಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಹೇಳ್ಬಿಟ್ಟು. ಬಿಕಾಸ್ ಅದು ಕೆಲವೊಂದು ಫ್ಯಾಕ್ಟರ್ಸು ಮೇ ಬಿ ಅಷ್ಟೊಂದು ಇನ್ಫ್ಲೂಯೆನ್ಸ್ ಆಗಲ್ಲ ಆಯ್ತಾ. ಜಸ್ಟ್ ನಮ್ಗೇನು, ನೀವು ಅಷ್ಟೇ ಪ್ರತಿ ಸರಿನೂ ವಿಜುವಲೈಸ್ ಮಾಡುವಾಗ ಅಫರ್ಮೇಶನ್ ಹೇಳುವಾಗ ಪ್ಲೆಸೆಂಟ ಚೆನ್ನಾಗಿದೆ, ಮಗುಗೆ ಚೆನ್ನಾಗಿ ಇದು ಎಲ್ಲ ನ್ಯೂಟ್ರಿಷನ್ ಸಿಗ್ತಾ ಇದೆ, ಮಗು ಆರೋಗ್ಯವಾಗಿ ಬೆಳೀತಾ ಇದೆ, ರೈಟ್. ನಾನು ಆರೋಗ್ಯವಾಗಿದ್ದೀನಿ, ನನ್ನ ಹಿಮೋಗ್ಲೋಬಿನ್ ಲೆವೆಲ್ ಎಲ್ಲಾನು ಕರೆಕ್ಟ್ ಆಗಿದೆ ಆಯ್ತಾ. ಸೊ ಅದೇ ಬೇಕಾಗಿ. ಓಕೆ. ಹಾ, ಎಕೋ ಬರ್ತಾ ಇಲ್ಲ ಅಲ್ವಾ? ಇಲ್ಲ ಮ್ಯಾಮ್. ಸರಿ. ಸೊ ಆ ಥರ ಹೇಳ್ಕೊತಾ ಹೋಗಿ. ಅಂಡ್ ರಕ್ಷಿತಾ ಅವರೇ, ನೀವು ನಮ್ಗೆ ರಿಪೋರ್ಟ್ ಕಳ್ಸಿರಿ, ನೋಡೋಣ ಅದು ವ್ಯಾಲ್ಯೂಸ್ ಏನಿದೆ, ಏನಾದ್ರೂ ಕನ್ಸರ್ನ್ ಇದೆಯಾ ಎಲ್ಲ ನೋಡ್ಬಿಟ್ಟು ಹೇಳ್ತೀನಿ. ಓಕೆ ಮ್ಯಾಮ್. ಓಕೆ ಓಕೆ. ಸೊ ಹಿಮೋಗ್ಲೋಬಿನ್ ಅಂದ್ರೆ 10ಗಿಂತ ಕೆಳಗಿದ್ದು ಜಾಸ್ತಿ ಆಗಿದೆ ಈಗ ಸದ್ಯಕ್ಕೆ ಅಲ್ವಾ? ಬಟ್ 15 days ಚೆಕ್ ಮಾಡಿದಾಗ 10 ಪಾಯಿಂಟ್ ಬಿಲೋ ಹೋಗಿತ್ತು 3. ಆಫ್ಟರ್ 15 days ಬಿಟ್ಟಾದ್ಮೇಲೆ 10.9 ಆಗಿತ್ತು. ಓಕೆ ಓಕೆ. ಫೈನ್, ಪರವಾಗಿಲ್ಲ. ಅದೇ ಡಯಟರಿ ಚೇಂಜಸ್ ಏನಾದ್ರು ಹೇಳಿದಾರಾ ಡಯಟ್ ಅಲ್ಲಿ? ಇನ್ನ ಏನು ಹೇಳಿಲ್ಲ, ಅಂದ್ರೆ ಸುಮ್ನೆ ಚೆಕ್ ಮಾಡ್ಸಕ್ ಹೇಳಿದ್ರು. ಓಕೆ ಓಕೆ. ಸೊ ಏನಿಲ್ಲ, ಆದಷ್ಟು ನೀವು ಡಯಟ್ ಅಲ್ಲಿನೂ ಅಷ್ಟೇನೆ ಜಾಸ್ತಿ ಐರನ್ ರಿಚ್ ಫುಡ್ ನ ತಿಂತಾ ಹೋಗಿ ಆಯ್ತಾ. ಸೊ ಚೆನ್ನಾಗಾಗುತ್ತೆ. ಅಂದ್ರೆ ಪಾಲಕ್ ಆಗಿರ್ಬೋದು ಅಥವಾ ಇದು ಬೀಟ್ರೂಟ್ ಆಗಿರ್ಬೋದು, ಇದೆಲ್ಲಾನು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆಯ್ತಾ. ನಾನು ಆಮೇಲೆ ನೋಡ್ಬಿಟ್ಟು ಮತ್ತೆ ನಿಮ್ಗೆ ಕಳಿಸ್ತೀನಿ
ಏನೇನು ಹ್ಮ್ ಐರನ್ ರಿಚ್ ಫುಡ್ಸ್ ಆ ಥರ ಇನ್ಕ್ಲೂಡ್ ಮಾಡಬಹುದು ಅಂತ ಹೇಳಿ. ಸೊ ಅದನ್ನು ನಾವು ಇವಾಗ ಪ್ಲಾನ್ ಮಾಡ್ತಾ ಇದೀವಿ ಡಯಟ್ರಿ ಇದ್ರಲ್ಲಿ. ಏನಾದ್ರೂ ಅಂದ್ರೆ ಬೇಸಿಕ್ ಆಗಿ ಈ ತರ ಯಾವ ಸ್ಟ್ರಕ್ಚರ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದೀವಿ. ವಿಲ್ ಗಿವ್ ಯು ದ್ಯಾಟ್ ಪ್ಲಾನ್ ಆಲ್ಸೋ. ಅಂದ್ರೆ ಬೇಸಿಕ್ ಡಯಟ್ ನೀವು ಏನು ಫಾಲೋ ಮಾಡಬೇಕು ಅದನ್ನೆಲ್ಲಾನು ಒಂದು ಸೆಷನ್ ಅಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ. ಓಕೆನಾ? ಓಕೆ, ಸರಿ. ಹಾ, ಸೊ ಫಸ್ಟೇ ಹೇಳಿದ ಹಾಗೆ ಏನು ಟಾಸ್ಕ್ ಕೊಟ್ಟಿದ್ದು ಎಲ್ಲ ಕಲ್ತ್ಕೊಂಡು ಬರಬೇಕು ಸಾಂಗ್ನ ಅಲ್ವಾ? ಸೊ ಆರ್ ಯು ರೆಡಿ? ಯಾರೆಲ್ಲ ರೆಡಿ ಇದ್ದೀರಾ ಹೇಳೋಣ? ಎಸ್ ಮ್ಯಾಮ್. ಓಕೆ ರಾಜೇಶ್ವರಿ ಅವರೇ ನೀವೇ ಸ್ಟಾರ್ಟ್ ಮಾಡಿಬಿಡಿ ವಿಡಿಯೋದಲ್ಲೂ ಇದ್ದೀರಾ. ನನ್ ಧ್ವನಿ ಅಷ್ಟು ಚೆನ್ನಾಗಿಲ್ಲ, ಟ್ರೈ ಮಾಡ್ತೀನಿ. ಹಂಗೆಲ್ಲ ಹೇಳೋಕೆ ಹೋಗ್ಬೇಡಿ. ನಿಮ್ ಮಗುಗೆ ನಿಮ್ ಧ್ವನಿನೇ ಬೇಕು ಅಲ್ವಾ? ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಈ ಕನ್ನಡ ಮಾತೆಯ ಮಡಿಲಲ್ಲಿ, ಈ ಕನ್ನಡ ನುಡಿಯ ಗುಡಿಯಲ್ಲಿ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ದೇಶಭಕ್ತಿಯ ಬಿಸಿ ಬಿಸಿ ನೆತ್ತರು ಧಮನಿ ಧಮನಿಯಲ್ಲಿ ತುಂಬಿರಲಿ. ದೇಶಭಕ್ತಿಯ ಬಿಸಿ ಬಿಸಿ ನೆತ್ತರು ಧಮನಿ ಧಮನಿಯಲ್ಲಿ ತುಂಬಿರಲಿ. ವಿಶ್ವ ಪ್ರೇಮದ ಶಾಂತಿ ಮಂತ್ರದ ಘೋಷವ ಎಲ್ಲೆಡೆ ಮೊಳಗಿಸಲಿ. ಸಕಲ ಧರ್ಮದ ಸತ್ವ ಸಮನ್ವಯ ತತ್ವ ಜ್ಯೋತಿಯ ಬೆಳಗಿಸಲಿ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಕನ್ನಡ ತಾಯಿಯ ಕೋಮಲ ಹೃದಯದ ಭವ್ಯ ಶಾಸನ ಬರೆಯಿಸಲಿ. ಕನ್ನಡ ತಾಯಿಯ ಕೋಮಲ ಹೃದಯದ ಭವ್ಯ ಶಾಸನ ಬರೆಯಿಸಲಿ. ಕನ್ನಡ ನಾಡಿನ ಎದೆ ಎದೆಯಲ್ಲೂ ಕನ್ನಡ ವಾಣಿಯ ಸ್ಥಾಪಿಸಲಿ. ಈ ಮಣ್ಣಿನ ಪುಣ್ಯದ ದಿವ್ಯ ಚರಿತ್ರೆಯ ಕಲ್ಲು ಕಲ್ಲಿನಲ್ಲಿ ಕೆತ್ತಿಸಲಿ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಈ ಕನ್ನಡ ಮಾತೆಯ ಮಡಿಲಲ್ಲಿ, ಈ ಕನ್ನಡ ನುಡಿಯ ಗುಡಿಯಲ್ಲಿ. ಥ್ಯಾಂಕ್ ಯು. ಗುಡ್ ಗುಡ್, ಚೆನ್ನಾಗಿ ಹೇಳಿದ್ರಿ. ಓಕೆ, ಸೊ ಅದ್ರಲ್ಲೂ ದೇಶಭಕ್ತಿ ಗೀತೆ ಅಂತ ಬಂದಾಗ ಅದ್ರಲ್ಲೂ ಪ್ರೆಗ್ನೆನ್ಸಿಲಿ ಇದನ್ನೇ ಹೇಳ್ಬೇಕನ್ಸುತ್ತಲ್ವಾ? ತುಂಬಾ ಚೆನ್ನಾಗಿದೆ. ವೆರಿ ಅದೇ ಕರೆಕ್ಟ್. ಆಸೆ ಮಗುನು ಈ ತರ ಆಗ್ಲಿ ಅಂತ, ಸೊ ಇದೇ ಸಾಂಗ್ ಚೂಸ್ ಮಾಡ್ಕೊಂಡೆ. ಹೌದು. ಓಕೆ, ವೆರಿ ಗುಡ್. ಚೆನ್ನಾಗಿ ಹೇಳಿದ್ರಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್. ಸುವರ್ಣ ಅವ್ರು ಹೇಳ್ತೀರಾ? ವಿಡಿಯೋದಲ್ಲಿ ಬನ್ನಿ ಎಲ್ಲ. ನಂದು ಅಟ್ಟಿ ಬರಲ್ಲ ಮೇಡಮ್, ಹಂಗ ಹೇಳ್ತೀನಿ. ಹಾ ಹಾ, ಪರವಾಗಿಲ್ಲ, ಹೇಳಿ. ಸ್ವತಂತ್ರ ಬಾನಿನಲ್ಲಿ ಹಾರಾಡೋ ರಂಗಿನ ಬಾವುಟವೇ, ಸ್ವತಂತ್ರ ಬಾನಿನಲ್ಲಿ ಹಾರಾಡೋ ರಂಗಿನ ಬಾವುಟವೇ, ಓಹೋ ಓಹೋ. ಅಶೋಕ ಭೂಮಿಯಲ್ಲಿ ಹಾರಾಡಿ ಶಾಂತಿ ಸೂಚಿಸುವೆ, ಅಶೋಕ ಭೂಮಿಯಲ್ಲಿ ಹಾರಾಡಿ ಶಾಂತಿ ಸೂಚಿಸುವೆ, ಓಹೋ. ಜನನಿ ಜನ್ಮಭೂಮಿ ಭಾರತ ಮಾತೆಯೇ, ನಮಗೆ ನೀನಿ ತಾಯಿ ತಂದೆ. ಹಿಂದೂ ಕ್ರೈಸ್ತ ಮುಸ್ಲಿಂ ಬೌದ್ಧ ಜೈನ ಎಲ್ಲ ಒಂದೇ ನೀನು ಮುಂದೆ. ಸ್ವತಂತ್ರ ಬಾನಿನಲ್ಲಿ ಹಾರಾಡೋ ರಂಗಿನ ಬಾವುಟವೇ, ಸ್ವತಂತ್ರ ಬಾನಿನಲ್ಲಿ ಹಾರಾಡೋ ರಂಗಿನ ಬಾವುಟವೇ,
ಜೈ ಭಾರತಾಂಬೆ ಜೈ ಭಾರತಾಂಬೆ ಜೈ ಭಾರತಾಂಬೆಗೆ ಜಯ ಜಯ ಜಯವೆನ್ನಿ. ಜೈ ಭಾರತಾಂಬೆ ಜೈ ಭಾರತಾಂಬೆ ಜೈ ಭಾರತಾಂಬೆಗೆ ಜಯ ಜಯ ಜಯವೆನ್ನಿ. ಥ್ಯಾಂಕ್ ಯು ಮೇಡಮ್. ಇಷ್ಟ ವೆರಿ ಗುಡ್. ಓಕೆ, ವೆರಿ ಗುಡ್. ಚೆನ್ನಾಗಿತ್ತು ಹಾಡು. ಎಲ್ಲಿ ಸಿಕ್ತು ನಿಮ್ಗಿದು? ಮೇಡಮ್ ಅದು ಸ್ವಲ್ಪ ಇದು ಯೂಟ್ಯೂಬ್ ಅಲ್ಲಿ ಹುಡುಕ್ತಾ ಇದ್ದೆ. ಓಕೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು. ಡಿಫ್ರೆಂಟ್ ಅಂದ್ರೆ ಕೇಳಿರ್ಲಿಲ್ಲ ನಾನು ಈ ಸಾಂಗ್. ಓಕೆ, ಮತ್ತೆ ಯಾರು ಹೇಳ್ತೀರಾ? ಮೇಡಮ್ ನಾನು ಹೇಳ್ತೇನೆ. ಓಕೆ, ಶ್ರುತಿ ಅವರೇ ಹೇಳಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗತಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ. ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೇನಾ ಪ್ರತಿ ಕ್ಷಣದಲ್ಲಿ, ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ. ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ, ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಗುವ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದು ಎನ್ನೆದೆ, ನಿನ್ನ ದುಃಖಿತ ವದನ ವೀಕ್ಷಿಸಿ ಸಿಡಿಯುವುದೆನ್ನಯ ಹೃದಯವು. ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರಕ್ತವ, ಎನ್ನ ಕಣ ಕಣ ತೇದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ಅಷ್ಟೇ ಮ್ಯಾಮ್, ಥ್ಯಾಂಕ್ ಯು. ಓಕೆ, ವೆರಿ ಗುಡ್, ಚೆನ್ನಾಗಿತ್ತು. ಓಕೆ, ದೇಶಭಕ್ತಿ ಗೀತೆ. ಸೊ ಯಾವಾಗೆಲ್ಲ ನಾವು ದೇಶಭಕ್ತಿ ಗೀತೆಗಳನ್ನ ಹೇಳ್ತೀವೋ ಏನೋ ಒಂಥರ ಮೈ ರೋಮಾಂಚನ ಅಲ್ವಾ? ಸೊ ನಮ್ಮ ಮಕ್ಕಳಿಗೂ ಆ ಒಂದು ಫೀಲಿಂಗ್ ಅನ್ನೋದು ಸಿಗ್ಲಿ ಅನ್ನುವಂತಹ ಉದ್ದೇಶದಿಂದ ಇವಾಗ ನಾವು ದೇಶಭಕ್ತಿ ಗೀತೆಗಳನ್ನ ಹಾಡ್ತಾ ಇದ್ದೇವೆ. ಸೊ ಯಾವಾಗೆಲ್ಲ ಅಂದ್ರೆ ಯು ಕ್ಯಾನ್ ಈವನ್ ವಿಜುವಲೈಸ್, ನಿಮ್ಮ ಮಕ್ಕಳು ಕೂಡ ದೇಶದ ಕಡೆಗೆ ಅವರ ಏನು ನಂಬಿಕೆ ಇಟ್ಟಿದ್ದಾರೆ, ಮತ್ತೆ ಅವರಿಗೆ ಆದಂತಹ ಕೈಲಾದಂತಹ ಸಹಾಯಗಳನ್ನ ದೇಶದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ರೀತಿ ಮಾಡ್ತಾ ಇದ್ದಾರೆ. ಸೊ ದೇಶಕ್ಕೋಸ್ಕರ ಏನೋ ಒಂದು ಒಳ್ಳೇದಾಗುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ನೀವು ವಿಜುವಲೈಸ್ ಮಾಡ್ಕೋಬಹುದು. ಓಕೆ, ಸೊ ಮತ್ತೆ ಯಾರು ಹೇಳ್ತೀರಾ? ಓಕೆ, ರಕ್ಷಿತಾ, ವೀಣಾ, ದಿವ್ಯಾ, ವಿದ್ಯಾ. ನಾನು ಹೇಳ್ತೀನಿ. ಓಕೆ, ಹೇಳಿ. ನಾನು 4 ಲೈನ್ಸ್ ಅಷ್ಟೇ ಹೇಳ್ತೀನಿ, ಚೆನ್ನಾಗಿ ಹೇಳಕ್ ಬರಲ್ಲ ನನಗೆ. ಪರವಾಗಿಲ್ಲ. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಭಾರತ ದೇಶದ ಬಡವರ ಕಂಬನಿ ವರಿಸುವ ನಾಯಕ ನೀನಾಗು, ಭಾರತೀಯರ ವಿಶ್ವ ಪ್ರೇಮವ ಮರೆಸುವ ಜ್ಞಾನಿ ನೀನಾಗು, ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು, ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಓಕೆ, ವೆರಿ ಗುಡ್. ಚೆನ್ನಾಗಿತ್ತು. ಓಕೆ, ಚೆನ್ನಾಗಿ ಹೇಳಿದ್ರಿ ವೀಣಾ ಅವರೇ. ಹಂಗೇನಿಲ್ಲ. ಹಾಡಕ್ ಬರಲ್ಲ ಮ್ಯಾಮ್. ಓಕೆ, ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಎಲ್ಲ ಬರುತ್ತೆ. ಓಕೆ, ಮತ್ತೆ ಯಾರು ಹೇಳ್ತೀರಾ? ವಿದ್ಯಾ, ದಿವ್ಯಾ ಅಂಡ್ ರಕ್ಷಿತಾ ಅಲ್ವಾ? ಸಾರಿ, ಡಾಕ್ಟರ್ ಹತ್ರ. ಹೇಳ್ತೀನಿ, ಬಟ್ ನಂಗೆ ರಾಗ ಅಷ್ಟು ಮರ್ತೋಗಿದೆ.
ಹಾ ಪರವಾಗಿಲ್ಲ ಹೇಳಿ. विश्वविनूतन विद्याचेतन सर्वहृदय संस्कारी जय भारती। विश्वविनूतन विद्याचेतन सर्वहृदय संस्कारी जय भारती। करुनाड सरस्वती गुಡಿ ಗೋಪುರ ಸುರ ಶಿಲ್ಪಕಲಾಕೃತಿ कृष्णे तुंगे कावेरी पवित्र क्षेत्र मनोहारी विश्वविनूतन विद्याचेतन सर्वहृदय संस्कारी जय भारती। ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ ಹಕ್ಕ ಬುಕ್ಕ ಪುಲಕೇಶಿ ವಿಕ್ರಮರ ಚೆನ್ನಮ್ಮಾಜಿಯ ವೀರಶ್ರೀ ವಿಶ್ವವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತೀ। ತ್ಯಾಗಭೋಗ ಸಮಯೋಗದ ದೃಷ್ಟಿ ಬೆಳವೂರು ಮಲೆಕರೆ ಸುಂದರ ಸೃಷ್ಟಿ ಜ್ಞಾನದ ವಿಜ್ಞಾನದ ಕಲೈಸಿರಿ ಸರ್ವೋದಯಧಾರಿ ನಗರಿ ವಿಶ್ವವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತೀ। ಅರಿವೇ ಗುರುನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ವಿಶ್ವಭಾರತಿಗೆ ಕನ್ನಡ ಧಾರತಿ ಮೊಳಗಲಿ ಮಂಗಳ ಜಯ ಬೇರಿ ವಿಶ್ವವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ। ಓಕೆ, ವೆರಿ ಗುಡ್, ತುಂಬಾ ಚೆನ್ನಾಗಿತ್ತು ಅಲ್ವಾ? ನಂಗೂ ಈ ಸಾಂಗ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಅದು ಒಂಥರ ಗ್ರೂಪ್ ಸಾಂಗ್ ಆಗಿ ಎಲ್ಲರ ಜೊತೆ ಸೇರಿ ಹೇಳುವಾಗ ಹೌದು, ಎಷ್ಟು ಚೆನ್ನಾಗಿ ಚೆನ್ನಾಗಿರುತ್ತೆ. ಅನ್ಸುತ್ತೆ ಅಲ್ವಾ? ವೆರಿ ಗುಡ್. ಲಾಸ್ಟ್ಗೆ ಸ್ವಲ್ಪ ಇದು ರಾಗ ಗೊತ್ತಾಗ್ತಿರ್ಲಿಲ್ಲ. ಪರವಾಗಿಲ್ಲ, ಚೆನ್ನಾಗಿತ್ತು. ಓಕೆ, ಮತ್ತೆ ಯಾರು ಹೇಳ್ತೀರಾ? ಓಕೆ, ಹಾ, ನಾನು ಈಗ ಒಂದು ಇದನ್ನ ಡಿಸ್ಪ್ಲೇ ಮಾಡ್ತೀನಿ, ಇಮೇಜ್. ಓಕೆ, ಹಾ. ಸೊ ನೋಡಿ, ಇದು ಈ ಥರ ಭಾರತ ಮಾತೆ ಅನ್ನುವಂಥ ಇಮೇಜ್ ಏನಿದೆ ನಮ್ಮ ಭಾರತದಲ್ಲಿ ನಾವು ಫಾಲೋ ಮಾಡ್ತಾ ಇರೋದು. ಸೊ ಇದು ಎಲ್ಲ ರಾಜ್ಯಗಳನ್ನು ಕವರ್ ಮಾಡಿರುವಂತಹ ಒಂದು ಫೋಟೋ, ಆಯ್ತಾ? ಸೊ ಈ ಭಾರತ ಮಾತೆ ಸಿಂಹದ ಮೇಲೆ ಹಾಗೆ ನಿಂತಿದ್ದಾಳೆ. ಈ ಗುಜರಾತ್ ಆಗಿರ್ಬೋದು, ಮೇಲೆ ನಮ್ಮ ಜಮ್ಮು ಕಾಶ್ಮೀರ ಆಗಿರ್ಬೋದು, ಈ ಕಡೆ ವೆಸ್ಟ್ ಬೆಂಗಾಲ್ ಆಗಿರಬಹುದು, ಈ ಕಡೆ ಕೆಳಗಡೆ ನಮ್ಮ ಕರ್ನಾಟಕದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಅಲ್ವಾ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಏನು ಈ ಫೋಟೋ ಇದೆಯಲ್ವಾ, ಈ ತರ ಒಂದು ಇಮೇಜ್ ಬೇರೆ ಯಾವ ಕಂಟ್ರಿಗೂ ಬರಕ್ ಸಾಧ್ಯನೇ ಇಲ್ಲ ಅಲ್ವಾ? ಸೊ ನಾವೆಲ್ಲ ಭಾರತ ಮಾತೆ, ಭಾರತೀಯರು ಅಂತ ಹೇಳ್ಕೊಳ್ಳೋಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಭಾರತ ಖಂಡ ಅನ್ನೋದೇನಿದೆ, ಸುಮಾರು ಸುಮಾರು ರಾಜರಿಂದ ಕೂಡಿದಂತಹ ದೇಶ ನಮ್ಮದು ಅಲ್ವಾ? ಬಹಳಷ್ಟು ಸಾಮ್ರಾಟರು, ರಾಜರು ಎಲ್ಲ ಆಳಿ ಹೋದಂತಹ ಆ ಏನು ದೇಶ. ಅದೆಲ್ಲದರಲ್ಲೂ ರಾಮರಾಜ್ಯವನ್ನ ಕಟ್ಟೋದಕ್ಕೆ ರಾಮ ಎಷ್ಟು ಇದ್ ಮಾಡ್ದ ಅಲ್ವಾ? ತುಂಬಾ ಅಶ್ವಮೇಧ ಯಾಗವನ್ನ ಮಾಡಿ ಎಲ್ಲ ರಾಜ್ಯಗಳನ್ನ ಗೆದ್ದು, ಅದೆಲ್ಲ ರಾಜ್ಯಗಳಿಗೂ ಒಂದು ರಾಮರಾಜ್ಯದ ಕನಸನ್ನ ಕಂಡ್ಬಿಟ್ಟು, ಅದೇ ರೀತಿ ಎಲ್ಲರೂ ಒಗ್ಗೂಡಿ ಎಲ್ಲರೂ ಒಟ್ಟಿಗೆ ಒಬ್ರಿಗೊಬ್ರು ಸಹಾಯ ಮಾಡ್ತಾ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ, ಒಬ್ರಿಗೊಬ್ರು ಎಲ್ಲಾ ರೀತಿಯಿಂದನೂ ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗ್ತಾ ಎಲ್ಲರೂ ಒಂದಾಗಿರ್ಬೇಕು ಅನ್ನುವಂಥ ಪರಿಕಲ್ಪನೆ, ಆಯ್ತಾ? ಅವ್ರು ಬೇರೆ ಇವ್ರು ಬೇರೆ, ಅವರು ಆ ರಾಜ್ಯ ಈ ರಾಜ್ಯ ಯಾಕೆ, ಅದು ಎಲ್ಲ ರಾಜ್ಯರನ್ನ ಯುದ್ಧ ಮಾಡಿ ಮತ್ತೆ ಒಂದುಗೂಡಿಸಿ ಮತ್ತೆ ರಾಮರಾಜ್ಯವನ್ನ ಪ್ರತಿಷ್ಠಾಪನೆ ಮಾಡಿದ್ರು, ಭರತ ಖಂಡವನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಇದೆಲ್ಲ ಏನು ಅಂದ್ರೆ ಅಖಂಡ ಭಾರತ ಅನ್ನುವಂಥ ಕಲ್ಪನೆ. ಅಂದ್ರೆ ಎಲ್ಲ ಛಿದ್ರ ಛಿದ್ರ ಆಗಿರೋದು ಬೇಡ, ನಾವೆಲ್ಲರೂ ಒಂದೇ,
ಒಂದಾಗಿನೇ ಇರಬೇಕು ಅನ್ನುವಂತಹ ಪರಿಕಲ್ಪನೆ ಅಲ್ವಾ. ಸೊ ಈ ತರ ಯಾವಾಗ ಎಲ್ಲ ಒಂದೇ ಅನ್ನುವಂತಹ ಮನೋಭಾವನೆಯಿಂದ ಎಲ್ಲರನ್ನ ಒಗ್ಗೂಡಿಸಿ ಆಮೇಲೆ ಈ ಒಂದು ಆ ಏನು ಅಖಂಡ ಭಾರತದ ಪರಿಕಲ್ಪನೆಯಿಂದ ಏನೇನೆಲ್ಲ ಕೆಲಸಗಳನ್ನ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋದ್ರು ಎಲ್ಲರಿಗೂ ಒಳ್ಳೇದಾಗ್ತಾ ಹೋಯ್ತು ಅಲ್ವಾ. ಸೊ ಅದಾದ್ಮೇಲೆ ಏನು ಬ್ರಿಟಿಷರು ಬಂದ್ರು, ಅವರೆಲ್ಲ ಅಕ್ವೈರ್ ಮಾಡ್ಕೊಂಡ್ರು. ಅವಾಗ ಏನಾಯ್ತು, ಆಕ್ಚುಲಿ ನಮ್ಮ ಎಲ್ಲ ಬಿಲೀಫ್ ಸಿಸ್ಟಮ್ಸು, ಎಲ್ಲ ನಂಬಿಕೆಗಳು, ನಮ್ಮ ರೂಟ್ಸ್ ಏನಿದೆಯಲ್ವಾ ಅದು ಸ್ವಲ್ಪ ಲೈಟ್ ಆಗ್ತಾ ಹೋಯ್ತು ಅಲ್ವಾ, ತುಂಬಾ ಹಗುರ ಆಗ್ತಾ ಹೋಯ್ತು ಅವ್ರಿಗೆ. ನಮ್ಮ ಕಡೆ ಬಂದು ನಿಲ್ಲೋದಕ್ಕೆ ಅಂದ್ರೆ ನಾವು ವಿ ಆರ್ ಓಪನ್ ಟು ಎವ್ರಿ ಒನ್. ನಾವೇನು ವಸುದೈವ ಕುಟುಂಬಕಂ ಅನ್ನುವಂತಹ ಇದನ್ನ ಹೊಂದಿರುವಂತಹ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಅಷ್ಟೇ ಅತಿಥಿ ದೇವೋ ಭವ, ಎಲ್ಲರೂ ಒಂದೇ, ನಮ್ಮಲ್ಲಿ ಬಂದವರು ನಮ್ಮಲ್ಲಿ ಒಬ್ಬರು ಅಲ್ವಾ. ಆ ಥರ ನಾವ್ ಅನ್ಕೊಂಡು ನಾವು ಅವ್ರನ್ನ ನಮ್ಮಲ್ಲೇ ಸೇರ್ಸ್ಕೊಂಡ್ವಿ ಅಲ್ವಾ. ಪೋರ್ಚುಗೀಸ್ರಾಗಿರ್ಬೋದು, ಬ್ರಿಟಿಷ್ರಾಗಿರ್ಬೋದು, ಅವರೆಲ್ಲರನ್ನು ಕೂಡ ಅವರಿಂದ ಭಾಷೆಗಳನ್ನು ಕೂಡ ಕಲ್ತ್ಕೊಂಡ್ವಿ. ಬಿಕಾಸ್ ವಿ ಆರ್ ಓಪನ್ ಟು ಲರ್ನ್ ಅಲ್ವಾ. ಸೊ ಅಷ್ಟು ಜ್ಞಾನ ಇತ್ತು, ಎಲ್ಲಿಂದ ಜ್ಞಾನ ಬಂದ್ರು ನಾವು ಅದನ್ನ ತಿಳ್ಕೊಳ್ತಾ ಇದ್ವಿ, ಕಲಿತಾ ಇದ್ವಿ. ಸೊ ಅದನ್ನೇ ಅವ್ರು ಏನ್ ಮಾಡಿದ್ರು, ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮನ್ನ ರೂಲ್ ಮಾಡಿ ನಿಧಾನವಾಗಿ ನಮ್ಮನ್ನೇ ಕೆಲವೊಬ್ರನ್ನ ಕನ್ವರ್ಟ್ ಮಾಡ್ತಾ ಮಾಡ್ತಾ ಏನ್ ಮಾಡಿ ನಮ್ಮನ್ನ ರೂಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಅಲ್ವಾ. ಸೊ ಅದಾದ ನಂತರ ಮತ್ತೆ ಸ್ವತಂತ್ರ ಭಾರತದ ಪರಿಕಲ್ಪನೆಯಿಂದ ಎಷ್ಟೋ ಜನ ಮತ್ತೆ ಮುಂದೆ ಬಂದು ಇದು ನಾವಲ್ಲ, ನಮ್ಮತನವನ್ನ ನಾವು ನಿಧಾನವಾಗಿ ಕಳ್ಕೊಳ್ತಾ ಇದ್ದೇವೆ ಅಲ್ವಾ. ಬೇರೆಯವರಿಗೆ ನಾವು ಟ್ಯಾಕ್ಸ್ ಅನ್ನು ಪೇ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಷ್ಟು ನಾವು ಕೆಳಗಡೆ, ಅಂದ್ರೆ ನಮ್ಮ ಶಕ್ತಿಯನ್ನ ನಾವೆಷ್ಟು ಕುಗ್ಗಿಸ್ಕೊಂಡ್ಬಿಟ್ಟಿದೀವಿ. ಇದು ನಾವಲ್ಲ, ಭಾರತೀಯರು ನಾವು ಯಾವಾಗ್ಲೂ ಮೇಲಿದ್ದವರು ಅಲ್ಲೇ ಇರ್ಬೇಕು. ನಮ್ಮ ಸ್ವಾತಂತ್ರ್ಯ ನಮಗೆ ಸಿಗ್ಬೇಕು, ನಮ್ಮ ಜ್ಞಾನ ನಮ್ಮಲ್ಲೇ ಉಳಿಬೇಕು ಅಲ್ವಾ. ನಾವೆಷ್ಟು ಆ ಸುಮಾರು ಎಷ್ಟೋ ರೀತಿಯ ಜ್ಞಾನವನ್ನ ನಮ್ಮ ಭಾರತ ದೇಶದಲ್ಲಿ ಇಟ್ಕೊಂಡಿದ್ದಂಥವ್ರು, ಎಲ್ಲ ಗ್ರಂಥಗಳಾಗಿರ್ಬೋದು, ತಾಳೆಗರಿಗಳಲ್ಲಿ ಬರೆದಿದ್ದಾಗಿರ್ಬೋದು, ಕಲ್ಲಿನಲ್ಲಿ ಕೆತ್ತಿದ್ದಾಗಿರ್ಬೋದು ಅಲ್ವಾ, ನಮ್ಮ ಶಿಲ್ಪಕಲೆ ಆಗಿರ್ಬೋದು, ಎಲ್ಲದೂ ಕೂಡ ಜಗತ್ತಿನಲ್ಲಿ ಅಲ್ಟಿಮೇಟ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿರುವಂಥದ್ದು. ಸೊ ನಮ್ಮಲ್ಲಿರುವಂತಹ ಟೆಕ್ನಾಲಜಿ ಬೇರೆ ಎಲ್ಲೂ ಇಲ್ಲ. ಅಜಂತಾ ಎಲ್ಲೋರದಲ್ಲಿ ಕೆತ್ತಿರುವಂತಹ ಎಷ್ಟೊಂದು ಶಿಲ್ಪಕಲೆಗಳು ಅಲ್ವಾ, ಇಡೀ ದೇವಾಲಯಗಳು ಮೇಲಿನಿಂದ ಕೆಳಗೆ ಕೆತ್ತಿರೋದು, ಕೆಳಗಿನಿಂದ ಮೇಲಲ್ಲ, ಮೇಲಿಂದ ಎಲ್ಲೆಲ್ಲೋ ಒಂದೊಂದು ಕಂಬ ತಂದು ಇಟ್ಟಿರೋದಲ್ಲ, ಒಂದು ಏಕಶಿಲೆಯಲ್ಲಿ ಪೂರ್ತಿ ವಿಗ್ರಹನ ಕೆತ್ತಾರೆ, ಮೇಲಿನಿಂದ ಕೆಳಗೆ ಕೆತ್ತುತ್ತಾ ಬರ್ತಾರೆ ಅಲ್ವಾ. ಸೊ ಯಾವ ಇದು ಇನ್ಸ್ಟ್ರೂಮೆಂಟ್ಸು ಇರ್ಲಿಲ್ಲ, ಮೇ ಬಿ ಇತ್ತೇನೋ ಗೊತ್ತಿಲ್ಲ ಅಲ್ವಾ. ಸೊ ಅವಾಗ ಇದ್ದಂತಹ ಇನ್ಸ್ಟ್ರೂಮೆಂಟ್ಸ್ ಯಾವುದು, ಮಷೀನ್ಸ್ ಯಾವುದು, ಅದು ಏನೂ ಗೊತ್ತಿಲ್ಲ. ಇವಾಗಲೂ ರಿಸರ್ಚ್ ನಡೀತಾ ಇದೆ ನಮ್ಮ ಇಂಡಿಯನ್ ಏನ್ಷಿಯಂಟ್ ವಿಸ್ಡಮ್ ಮೇಲೆ. ಎಲ್ಲ ವೆಸ್ಟರ್ನ್ ಕಂಟ್ರೀಸ್ ಅವರು ಬಂದು ಇಲ್ಲಿ ನೆಲೆಯೂರಿ ಏನಾಗಿದೆ, ಇಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಯಾವ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಅಂಥ ಗ್ರೇಟ್ ಟೆಕ್ನಿಕ್ಸ್ ನಮ್ಮಲ್ಲಿ ಇದ್ದಿದ್ದು ಅಂಡ್ ಇರೋದು ಅಲ್ವಾ. ಎಷ್ಟೊಂದನ್ನ ನಾವು ಇನ್ನೊಬ್ರಿಗೆ ಹೇಳ್ಬಿಡ್ಬಹುದು, ಅಥವಾ ಬೇರೆ ನಮ್ಮ ಏನು ನಮ್ಮತನ ಜಾಸ್ತಿ ಉಳಿದು ಹೋಗ್ಬೋದು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಎಲ್ಲ ನಾಶ ಆಗೋ ಹಾಗೆ ಮಾಡಿದ್ರು. ನಮ್ಮ ಇಡೀ ಲೈಬ್ರರಿಗಳಿಗೆ ಬೆಂಕಿ ಹಚ್ಚಿದ್ರು ಅಲ್ವಾ. ಯಾಕೆ? ಜ್ಞಾನ ಇದ್ದಿದ್ದು ಅಲ್ಲಿ ಅಲ್ವಾ. ಆ ಜ್ಞಾನ ಏನಾದ್ರೂ ಇಡೀ ಜಗತ್ತಿಗೆ ಹೊಮ್ಮಿತ್ತು ಅಂತಂದ್ರೆ ಇವರೇ ಡಾಮಿನೆಂಟ್ ಆಗ್ಬೋದು ಇಂಡಿಯನ್ಸ್ ಅನ್ನುವಂತಹ ಪರಿಕಲ್ಪನೆಯಿಂದ ಅಲ್ವಾ. ಸೊ ಅದನ್ನೆಲ್ಲ ಮೀರಿ ಅಟ್ಲೀಸ್ಟ್ ಏನು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು, ಅಥವಾ ಲಾಲಾ ಲಜಪತ್ ರಾಯ್ ಅವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅಲ್ವಾ. ಸೊ ಎಲ್ಲರೂ ಕೂಡ, ಗಾಂಧೀಜಿಯವರು, ನೆಹರು ಅವರು, ಮತ್ತೆ ತುಂಬಾ ಜನ, ಈವನ್ ನಮ್ಮ ರಾಣಿ ಅಬ್ಬಕ್ಕ ಆಗಿರಬಹುದು, ಅಕ್ಕ ಮಹಾದೇವಿಯವರಾಗಿರ್ಬೋದು, ಎಲ್ಲರೂ ಶಂಕರಾಚಾರ್ಯರಾಗಿರ್ಬೋದು, ಎಲ್ಲರೂ ನಮ್ಮ ಜ್ಞಾನವನ್ನ ಸ್ಪ್ರೆಡ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ವಿವೇಕಾನಂದ ಅವರಾಗಿರ್ಬೋದು ಅಲ್ವಾ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಮ್ಮ ತನವನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ರು. ಸೊ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳು ಕೂಡ ಎಷ್ಟು ಸಾಧ್ಯನೋ ಅಷ್ಟು ದೇಶಕ್ಕೆ ಒಳ್ಳೇದಾಗೋದನ್ನ ಮಾಡ್ಬೇಕು, ಒಳ್ಳೆ ಒಳ್ಳೆ ಕೊಡುಗೆಗಳನ್ನ ಕೊಡ್ಬೇಕು. ನಾಟ್ ಓನ್ಲಿ ಬರೀ ಒಂದು ಫೀಲ್ಡ್ ಅಲ್ಲಿ ಅಂತಲ್ಲ. ಸೊ ಇಷ್ಟರಲ್ಲಿ ಯಾರೋ ಒಬ್ರು ಸ್ಪೋರ್ಟ್ಸ್ ಮೆನ್ ಇರ್ಬೋದು ನಿಮ್ಮೆಲ್ಲರ ಒಳಗಡೆ ಅಲ್ವಾ. ಸೊ ಬೆಳೀತಾ ಇರೋ ಮಕ್ಕಳಲ್ಲಿ ಯಾರಾದ್ರೂ ಒಬ್ರು ಸ್ಪೋರ್ಟ್ಸ್ ಮೆನ್ ಇರ್ಬೋದು ಅಲ್ವಾ. ಸೆಕೆಂಡ್ ತೆಂಡೂಲ್ಕರ್ ಇರ್ಬೋದು ಅಲ್ವಾ, ಸೆಕೆಂಡ್ ಏನು ವಿವೇಕಾನಂದ ಇರ್ಬೋದು, ಸೆಕೆಂಡ್ ಸೋನು ನಿಗಮ್ ಇರ್ಬೋದು ಅಲ್ವಾ. ಸೊ ಗಂಗೂಬಾಯಿ ಹಾನ್ಗಲ್ ಇರ್ಬೋದು, ಅಥವಾ ಯಾರ ತುಂಬಾ ಅಂದ್ರೆ ನಮ್ಮ
ದೇಶದಲ್ಲಿ ಎಷ್ಟೋ ಮಹಾನ್ ವ್ಯಕ್ತಿಗಳು ಜನ್ಮ ತಾಳಿದ್ದಾರೆ ಅಲ್ವಾ. ಶಂಕರಾಚಾರ್ಯ, ಭೀಷ್ಮಾಚಾರ್ಯರಿಂದ ಹಿಡಿದು ಎಲ್ಲರೂ ತುಂಬಾ ಒಳ್ಳೆ ಒಳ್ಳೆ ವಿದ್ವಾಂಸರು ನಮ್ಮಲ್ಲಿ ಇದ್ರು ಅಲ್ವಾ. ಚಾಣಕ್ಯನಿಂದ ಹಿಡಿದು, ಸೊ ಚಾಣಕ್ಯನ ರಾಜನೀತಿಯನ್ನ ಯಾರು ಮೀರ್ಸಕ್ಕಾಗ್ತಾ ಇರ್ಲಿಲ್ಲ. ಸೊ ಶಿವಾಜಿ ಅವರು ಅಷ್ಟೇನೆ. ಶಿವಾಜಿ ಅವರು ಹೇಗೆ ಅಂದ್ರೆ ಪೂರ್ತಿ ಇಡೀ ನೇಚರ್. ಸೊ ಅದಕ್ಕೆ ನಾನು ಯಾವಾಗ್ಲೂ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ನೇಚರ್ಗೆ ಕನೆಕ್ಟ್ ಆಗಿ ಎಷ್ಟು ನಾವು ಪ್ರಕೃತಿಗೆ ಹತ್ರ ಆಗಿರ್ತೀವೋ ನಮ್ಮ ಇಂಟೆಲಿಜೆನ್ಸ್ ಅಷ್ಟು ಚೆನ್ನಾಗಿರುತ್ತೆ ಆಯ್ತಾ. ನಮಗೂ ಅಲ್ಲದೆ ನಮ್ಮ ಮಕ್ಕಳಿಗೂ ಅಷ್ಟೇ ಆಯ್ತಾ. ಶಿವಾಜಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಡಿಫ್ರೆಂಟ್ ವಾರ್ ಸ್ಟ್ರಾಟಜೀಸ್ ನ ಯೂಸ್ ಮಾಡಿದ್ರು ಅಲ್ವಾ. ಸೊ ಗರಿಲ್ಲಾ ವಾರ್ ಸ್ಟ್ರಾಟಜಿ ಹೆಂಗೆ ಬಂತು ಅಂತಂದ್ರೆ ಪೂರ್ತಿ ಅವರು ಏನು ನೇಚರ್ನ ಡಿಪೆಂಡ್ ಆಗಿ, ಸೊ ನೇಚರ್ ಪ್ರಕೃತಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಂಡ್ರು ಅಲ್ವಾ. ಎಲ್ಲಿಂದ ಯಾವ ಕಡೆಯಿಂದ ಯಾವ ಕಡೆಗೆ ಗಾಳಿ ಬೀಸುತ್ತೆ ಅಲ್ವಾ, ಎಲ್ಲಿಂದ ಎಲ್ಲಿಗೆ ಯಾವ ರೀಜನ್ ಅಲ್ಲಿ ಎಷ್ಟು ಗಿಡ ಮರಗಳಿದೆ, ಯಾವ ಬೆಳೆಗಳನ್ನ ಬೆಳಿತಾರೆ, ಯಾವ ಗುಡ್ಡ ಎಷ್ಟು ಎತ್ತರ ಇದೆ, ಅದನ್ನ ನಾವು ವಾರ್ಗೆ ಹೇಗೆ ಯೂಸ್ ಮಾಡ್ಕೋಬಹುದು ಅಲ್ವಾ. ಶತ್ರುಗಳನ್ನ ಇನ್ನ ಅವರ ಏನು ಅವ್ರ ಪ್ಲೇಸಿಗೆ ಬಂದು ನಿಲ್ಲೋಕು ಮುಂಚೆನೆ ದಾರಿಯಲ್ಲೇ ಹೊಡೆದು ಹಾಕ್ತಾ ಇದ್ರು ಅಲ್ವಾ. ಎಷ್ಟೋ ಅಂದ್ರೆ ತುಂಬಾ ಜಾಸ್ತಿ ಸೈನಿಕರು ಇದ್ದಂತಹ ಎಷ್ಟೋ ರಾಜರು ಬಂದ್ರು ಕೂಡ ಅವರನ್ನು ಹೊಡೆದು ಹಾಕುವಂತಹ ಶಕ್ತಿ ಇವ್ರಿಗಿತ್ತು. ಯಾಕೆ ಅಂದ್ರೆ ಅವರು ನೇಚರ್ನ ಚೆನ್ನಾಗಿ ತಿಳ್ಕೊಂಡಿದ್ರು ಅಲ್ವಾ. ಪ್ರಕೃತಿ ಹೇಗೆ ವರ್ಕ್ ಆಗುತ್ತೆ ಅಲ್ವಾ, ಇದನ್ನ ಯಾವಾಗ ಅವ್ರು ತಿಳ್ಕೊಳ್ತಾ ಬಂದ್ರು, ಯಾವ ನದಿ ಎಲ್ಲಿಗೆ ಹರಿಯುತ್ತೆ, ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಕಡಿಮೆ ಆಗುತ್ತೆ, ಎಲ್ಲದನ್ನು ಸ್ಟಡಿ ಮಾಡ್ಬಿಟ್ಟಿದ್ರು ಅವರು. ಓಕೆ, ಡಿಫ್ರೆಂಟ್ ವಾರ್ ಸ್ಟ್ರಾಟಜೀಸ್ ನ ಯೂಸ್ ಮಾಡಿದ್ರು. ಹೆಂಗೆ ಬರ್ತಾರೆ ಶತ್ರುಗಳು, ಎಲ್ಲಿಂದ ಶಿವಾಜಿ ಕಡೆಯವ್ರು ಬಂದು ಅಟ್ಯಾಕ್ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಅಷ್ಟು ಚೆನ್ನಾಗಿ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾ ಇದ್ರು. ಯಾಕೆ ಇದು ಸಾಧ್ಯ ಆಗಿದ್ದು ಅಂತಂದ್ರೆ ಅವರು ನೇಚರ್ಗೆ ಕನೆಕ್ಟ್ ಆಗಿದ್ರು ಆಯ್ತಾ. ಸೊ ಅದಕ್ಕೋಸ್ಕರ ನಾನು ನಿಮಗೂ ಹೇಳೋದಷ್ಟೇ, ಎಷ್ಟಾಗುತ್ತೋ ಅಷ್ಟು ನಿಮಗೂ ನಿಮ್ಮ ಮಕ್ಕಳಿಗೂ ನೇಚರ್ ಜೊತೆ ಜಾಸ್ತಿ ಕನೆಕ್ಷನ್ ಇರಲಿ. ಓಕೆ, ಒಂದು ಗಿಡ ಬೆಳೆಸೋದ್ರಿಂದ ಹಿಡಿದು ವಾಕ್ ಹೋಗೋದ್ರಿಂದ ಹಿಡಿದು ಎಲ್ಲದರಲ್ಲೂ ಒಟ್ಟು ನೀವು ನೇಚರ್ಗೆ ಜಾಸ್ತಿ ಕನೆಕ್ಟ್ ಆಗ್ತಾ ಹೋಗಿ ನಿಮ್ಮ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ ಅಲ್ವಾ, ಆರಾಮಾಗಿರ್ತೀರ ಅಲ್ವಾ. ಓಕೆ, ಎಸ್. ಮತ್ತೆ ಯಾರಾದ್ರೂ ಸಾಂಗ್ ಹೇಳ್ತೀರಾ? ಮತ್ತೆ ಯಾರು ಹೇಳಿಲ್ಲ ಇನ್ನ? ಓಕೆ, ನಂಗೆ ಈ ಸಾಂಗ್ ತುಂಬಾ ಇಷ್ಟ. ಇದಕ್ಕೆ ನಾವು ಡಾನ್ಸ್ ಮಾಡಿದ್ವಿ ಅಂದ್ರೆ ಚಿಕ್ಕವರಿದ್ದಾಗ, ಆಲ್ಮೋಸ್ಟ್ ಒಂದು 4th 5th ಸ್ಟ್ಯಾಂಡರ್ಡ್ ಇರಬೇಕು. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಕೂಡಿ ಹಾಡಿದಾಗ ಭರತ ಮಾತೆಗೆ ಗೆಲುವು ಗೀತೆಗೆ. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು, ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಸೊ ಇದು ಇನ್ನೂ ಜಾಸ್ತಿ ಇದೆ, ಬಟ್ ಇಷ್ಟು ಸಾಕು. ನಂಗೆ ತುಂಬಾ ಇಷ್ಟ ಈ ಸಾಂಗ್. ಅಂದ್ರೆ ತುಂಬಾ ಅರ್ಥಪೂರ್ಣವಾಗಿದೆ ಅಲ್ವಾ. ಅವಾಗ ಗೊತ್ತಿರ್ಲಿಲ್ಲ, ಸುಮ್ನೆ ಏನೋ ಹೂಲಾ ಹೂಪ್ಸ್ ಎಲ್ಲ ಇರುತ್ತಲ್ವಾ, ಅದೆಲ್ಲ ಇಟ್ಕೊಂಡು ಡಾನ್ಸ್ ಮಾಡಿದ್ದು, ಅದು ಒಂಥರ ಗುಡ್ ಮೆಮೊರಿ. ಬಟ್ ಇವಾಗ ಅದನ್ನ ಮತ್ತೆ ಹೋಗಿ ವಿಸಿಟ್ ಮಾಡಿ ನೋಡಿದ್ರೆ ತುಂಬಾ ಅರ್ಥಪೂರ್ಣವಾಗಿದೆ ಅಲ್ವಾ. 5 ಬೆರಳು ಒಂದೇ ಸಮ ಇಲ್ಲ ಅಲ್ವಾ. ಎಲ್ಲ ಪ್ರತಿಯೊಂದು ಬೆರಳು ಒಂದು ದಪ್ಪ, ಒಂದು ಗಿಡ್ಡ, ಒಂದು ಉದ್ದ ಅಲ್ವಾ, ಒಂದು ತೆಳ್ಳಗಿದೆ. ಸೊ ಬೇಕಾದ್ರೆ ಒಂದು ರಿಂಗ್ ಫಿಂಗರ್ ಅಲ್ಲಿ ರಿಂಗ್ ಇದೆಯಲ್ವಾ, ಇದನ್ನ ಎಲ್ಲ ಬೆರಳಿಗೂ ಹಾಕ್ತಾ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಒಂದೊಂದು ಬೆರಳು ಒಂದೊಂದು ತರ ಇದೆ ಅಲ್ವಾ. ಆದ್ರೂ ಎಲ್ಲ ಬೆರಳಿಗೂ ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ. ಅದು ಯಾವಾಗ ಗೊತ್ತಾಗುತ್ತೆ? ಸ್ವಲ್ಪ ಎಲ್ಲಾದ್ರೂ ಕಟ್ ಆಗ್ಲಿ ಅಲ್ವಾ. ಸೊ ಏನೋ ಒಂದು ಹೆಚ್ಚಬೇಕಾದ್ರೇನೋ ಅಥವಾ ಏನಾದ್ರೂ ಗಾಯ ಮಾಡ್ಕೊಂಡಾಗ್ಲೋ, ಸ್ವಲ್ಪ ಇರಿಕ್ಸ್ದಾಗ್ಲೋ, ಯಾವಾಗಾದ್ರೂ ಒಂದ್ ಸ್ವಲ್ಪ ನೋವಾಯ್ತು ಅಂದ್ರೆ ಅವಾಗ ಗೊತ್ತಾಗುತ್ತೆ ಆ ಬೆರಳಿನ ವ್ಯಾಲ್ಯೂ ಏನು, ಅದು ಯಾವಾಗೆಲ್ಲ ಕೆಲಸ ಮಾಡ್ತಾ ಇದೆ ಅಲ್ವಾ. ಸೊ ಅದು ಚುಟು ಚುಟು ಅಂತ ಇರುತ್ತಲ್ವಾ, ಪ್ರತಿ ಕೆಲಸದಲ್ಲೂ ಅದರ ಇನ್ವಾಲ್ವ್ಮೆಂಟ್ ಅವಾಗ ಗೊತ್ತಾಗುತ್ತೆ ನಮ್ಗೆ. ಅಂದ್ರೆ ಓ, ಇದು ಕಿರುಬೆರಳಿಗೂ ಎಷ್ಟೊಂದು ಪ್ರಾಮುಖ್ಯತೆ ಇದೆ
ಅಲ್ವಾ? ಸೊ ಆ ಥರ ಎಲ್ಲ ಬೆರಳುಗಳು ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ಸಮಯದಿದ್ರೆ ನಮ್ಗೆ ನಿಜವಾಗ್ಲೂ ಏನನ್ನು ಹಿಂಗೆ ಇಟ್ಕೊಳಕ್ ಬರ್ತಾ ಇರ್ಲಿಲ್ಲ ಅಲ್ವಾ? ಸೊ ಎಲ್ಲ ಏರುಪೇರು ಇರೋದಕ್ಕೆ ಯಾವುದೇ ಒಂದು ವಸ್ತು ಆಗ್ಲಿ ನಾವು ಆರಾಮಾಗಿ ಇದನ್ನ ಕೈಯಲ್ಲಿ ಹಿಡ್ಕೋಬಹುದು ಅಲ್ವಾ? ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಎಲ್ಲ ಬೆರಳಿಗೂ ಅದ್ರದ್ದೇ ಆದ ಇಂಪಾರ್ಟೆನ್ಸ್ ಇದೆ. ಓಕೆ, ಸೊ ಅದೇ ರೀತಿ 5 ಬೆರಳು ಸೇರಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು ಅಲ್ವಾ? ಸೊ ಸಮಷ್ಟಿ ಕರ್ಮದ ಬಗ್ಗೆ ನಾನು ತುಂಬಾ ಹೇಳಿದ್ದೀನಿ ಅಲ್ವಾ? ಸೊ ಕೆಲವೊಬ್ರು ಇರ್ಲಿಲ್ಲ. ಸಮಷ್ಟಿ ಕರ್ಮ ಅಂತಂದ್ರೇನು? ಸುಮಾರು ಜನ, ಎಷ್ಟೋ ಜನರು ಒಂದೇ ಉದ್ದೇಶದಿಂದ ಯಾವಾಗ ಏನೋ ಒಂದು ಕೆಲಸ ಮಾಡ್ತಾರಲ್ವಾ, ಅದು ಸಮಷ್ಟಿ ಕರ್ಮಕ್ಕೆ ಬರುತ್ತೆ. ಅಂದ್ರೆ ಎಲ್ಲರೂ ಒಂದೇ ಉದ್ದೇಶದಿಂದ ಯಾವಾಗ ಯಾವುದೋ ಒಂದು ಕೆಲಸನ ಮಾಡ್ತಾರೋ, ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅಲ್ವಾ? ಸೊ ಅದು ಒಳ್ಳೇದಾಗಿದ್ರೆ ಸಮಷ್ಟಿ ಕರ್ಮ, ಅದು ಎಲ್ಲರಿಗೂ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ ಅಲ್ವಾ? ಯಾವಾಗ ನಾವು ಒಬ್ಬೊಬ್ರೇ ಪೂಜೆ ಮಾಡೋದ್ಕಿಂತ ಗುಂಪಾಗಿ ಮಾಡ್ತೀವಲ್ವಾ, ಅವಾಗ ಇನ್ನ ಜಾಸ್ತಿ ಬೆನಿಫಿಟ್ಸ್ ಜಾಸ್ತಿ ಅಲ್ವಾ? ಯಾಕಂದ್ರೆ ಅಲ್ಲಿ ಸಮಷ್ಟಿ ಕರ್ಮ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ, ಈ ಸತ್ಕರ್ಮದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾರೆ ಅಲ್ವಾ? ಯಾಕಂದ್ರೆ ಒಳ್ಳೆಯ ಕರ್ಮ ಒಬ್ರು ಮಾಡೋದು ಮಾತ್ರ ಅಲ್ಲ, ಎಲ್ಲರೂ ಭಾಗಿಯಾದಾಗ ಎಫೆಕ್ಟು 10 ಟೈಮ್ಸ್ ಜಾಸ್ತಿ ಇರುತ್ತೆ ಅಲ್ವಾ? ಅಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಒಳ್ಳೇದಾಗುತ್ತೆ. ಆಯ್ತಾ? ಈ ಸಮಷ್ಟಿ ಕರ್ಮಕ್ಕೆ ನೆಗೆಟಿವ್ ಆಗಿ ಒಂದು ಎಕ್ಸಾಂಪಲ್ ಇದೆ. ಏನಂದ್ರೆ ನಮ್ಮ ಗುರುಗಳೇ ಹೇಳಿದ್ದು, ಒಂದು ಟ್ರೈನ್ ಹೋಗ್ತಾ ಇರುತ್ತೆ, ಏನೋ ಒಂದಾಗಿ ಆಕ್ಸಿಡೆಂಟ್ ಏನೋ ಆಗುತ್ತೆ. ಅದರಲ್ಲಿ ಎಷ್ಟೋ ಜನ ಹೋಗ್ತಾರೆ, ಎಷ್ಟೋ ಜನ ಉಳ್ಕೊಳ್ತಾರೆ. ಯಾರೆಲ್ಲ ಹೋಗ್ತಾರಲ್ವಾ ಅವರೆಲ್ಲರೂ ಯಾವುದೋ ಜನ್ಮದಲ್ಲಿ ಒಂದು ಸಮಷ್ಟಿ ಕರ್ಮದಲ್ಲಿ ಇನ್ವಾಲ್ವ್ ಆಗಿದ್ದವರು, ಕೆಟ್ಟ ಸಮಷ್ಟಿ ಕರ್ಮದಲ್ಲಿ ಇನ್ವಾಲ್ವ್ ಆಗಿದ್ದವರು. ಯಾರೆಲ್ಲ ಉಳ್ಕೊಳ್ತಾರಲ್ವಾ ಅವರೆಲ್ಲ ಒಳ್ಳೆಯ ಸಮಷ್ಟಿ ಕರ್ಮದಲ್ಲಿ ಇನ್ವಾಲ್ವ್ ಆಗಿದ್ದವರು ಅಲ್ವಾ? ಸೊ ಅದಕ್ಕೆ ಏನೋ ಎಲ್ಲರೂ ಮೊನ್ನೆ ಫ್ಲೈಟ್ ಆಕ್ಸಿಡೆಂಟ್ ಆಯ್ತು ಅಲ್ವಾ? ಸೊ ಅದರಲ್ಲಿ ಕೂಡ ಎಷ್ಟೋ ಜನ ಹೋದ್ರು, ಅದರಲ್ಲಿ ಒಬ್ರು ಅಥವಾ ಇಬ್ರು, ಒಬ್ರದ್ದು ಫ್ಲೈಟ್ ಮಿಸ್ ಆಯ್ತು, ಅದಕ್ಕೆ ಅವ್ರು ಹೋಗ್ಲಿಲ್ಲ. ಇನ್ನೊಬ್ರು ಅಕಸ್ಮಾತ್ತಾಗಿ ಕಿಟಕಿಯಿಂದ ಆಚೆ ಹಾರ್ಕೊಂಡ್ಬಿಟ್ರು, ಅವ್ರು ಉಳ್ಕೊಂಡ್ರು ಅಲ್ವಾ? ಸೊ ಆ ಸಮಷ್ಟಿ ಕರ್ಮದಲ್ಲಿ, ಬ್ಯಾಡ್ ಕರ್ಮಸಲ್ಲಿ ಅವ್ರು ಇರ್ಲಿಲ್ಲ, ಹೆಂಗೋ ಅದಕ್ಕೆ ಪಾರಾಗ ಅಲ್ವಾ? ಯಾಕೆ ಫ್ಲೈಟ್ ಮಿಸ್ ಆಯ್ತು ಅವ್ರಿಗೆ ಅಂತಂದ್ರೆ, ಅವತ್ತು ಈ ಒಂದು ಕೆಟ್ಟ ಸಮಷ್ಟಿ ಕರ್ಮದಲ್ಲಿ ಇವ್ರು ಸೇರ್ಕೊಂಡಿರ್ಲಿಲ್ಲ, ಅದಕ್ಕೆ ಅವರಿಗೆ ಮಿಸ್ ಆಯ್ತು ಅಲ್ವಾ? ಸೊ ಅದಕ್ಕೆ ಯಾವಾಗಾದ್ರೂ ಒಳ್ಳೆಯ ಕೆಲಸಗಳಿಗೆ ಯಾವಾಗ್ಲೂ ಇವಾಗ ತಕ್ಷಣಕ್ಕೆ ಪರಿಹಾರ ಸಿಗದೆ ಇರ್ಬೋದು, ಪ್ರತಿಫಲ ಸಿಗದೆ ಇರ್ಬೋದು, ನೆಕ್ಸ್ಟ್ ಯಾವಾಗಾದ್ರೂ ಅದು ಇದ್ದೇ ಇರುತ್ತೆ. ಓಕೆ, ಎಸ್. ಓಕೆ, ಇನ್ನ ಸ್ವಲ್ಪ ಜನ ಹೇಳಿಲ್ಲ ಅಲ್ವಾ? ಇಟ್ಸ್ ಓಕೆ, ನೆಕ್ಸ್ಟ್ ಕಲ್ತ್ಕೊಂಬಂದು ಹೇಳಿ. ಹ್ಮ್ ಓಕೆ, ಇನ್ನ 15 ನಿಮಿಷ ಇದೆ. ರೈಟ್, ನಾವು ಈಗ ಒಂದು ಮೆಡಿಟೇಷನ್ ಮಾಡೋಣ. ಫಸ್ಟ್ ಒಂದು ಚಾಂಟಿಂಗ್ ಮಾಡಿ ಆಮೇಲೆ ಮೆಡಿಟೇಷನ್ ಮಾಡೋಣ. ಓಕೆ, ಲೇಬರ್ ಪ್ರಿಪ್ರೇಷನ್ಗೆ ಮತ್ತೆ ಇನ್ನೂ ಒಂದು ಬೋನಸ್ ಆಗಿ ನಾನು ಕೆಲವೊಂದು ಇದನ್ನ ಹೊಸಬ್ರಿಗೆ ಕೊಡ್ಬೇಕಾಗಿತ್ತು. ಅಂಡ್ ಹಳಬರಿಗೂ ಕೂಡ ಬೋನಸ್ ಅಲ್ಲಿ ಕೆಲವೊಂದು ಲಿಂಕ್ಸ್ ವರ್ಕ್ ಆಗ್ತಾ ಇರ್ಲಿಲ್ಲ ಅಲ್ವಾ? ಸೊ ಅದಕ್ಕೆ ನಾವು ಹೊಸದಾಗಿ ಒಂದು ಬೋನಸ್ ಇದನ್ನ ಪ್ರಿಪೇರ್ ಮಾಡಿದೀವಿ. ಓಕೆ, ಒಂದು ನಿಮಿಷ. ಓಕೆ, ಹೊಸದಾಗಿ ಒಂದು ಬೋನಸ್ ಪ್ರಿಪೇರ್ ಮಾಡಿದೀವಿ, ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ, ಎಲ್ಲರಿಗೂ ಸಿಗುತ್ತೆ ಅದು. ಅದರಲ್ಲಿ ಹೊಸ ಕೆಲವೊಂದು ಮಂತ್ರಗಳನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಹೊಸದಾಗಿ ಕೆಲವೊಂದು ಇನ್ಫಾರ್ಮೇಶನ್ ಕೂಡ ಇದೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ಫಾರ್ಮೇಶನ್ ಎಲ್ರಿಗೂ ತಿಳಿಸ್ತೀನಿ. ಫಸ್ಟ್ ಆ ಲಿಂಕ್ಸ್ನೆಲ್ಲಾನು ಕಳಿಸ್ಬಿಡ್ತೀನಿ. ಪೂರ್ತಿ ಬೋನಸ್ನ ನಾನು ಗ್ರೂಪಲ್ಲೇ ಶೇರ್ ಮಾಡ್ತೀನಿ. ಯಾರಿಗಾದ್ರೂ ವರ್ಕ್ ಆಗಿಲ್ಲ ಅಂತಂದ್ರೆ ನಂಗೆ ಮೆಸೇಜ್ ಮಾಡಿ. ಓಕೆ, ಗ್ರೂಪಲ್ಲೇ ಮೆಸೇಜ್ ಮಾಡಿ, ಪರವಾಗಿಲ್ಲ. ಓಕೆ, ಸೊ ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ, ರಿಲ್ಯಾಕ್ಸ್. Relax your whole body. Calm your mind. ನಿಮ್ಮ ಇಡೀ ದೇಹ ಹಗುರ ಆಗಿರುವಂತೆ ಭಾವಿಸಿ. ಈಗ ನಿಮ್ಮ ಎಡಗೈಯನ್ನ ಎದೆ ಮೇಲಿಡಿ, ಬಲಗೈಯನ್ನ
ನಾಭಿಯಿಂದ ಸ್ವಲ್ಪ ಕೆಳಗಡೆ. ಈಗ ನಾವು ಓಂ ಮಂತ್ರವನ್ನು ಪಠನೆ ಮಾಡೋಣ. ರಿಲ್ಯಾಕ್ಸ್. Take a deep breath in and chant with me. ರಿಲ್ಯಾಕ್ಸ್. ಈಗ ನಿಮ್ಮ ದೇಹದಲ್ಲಿ ಹಾಗೂ ನಿಮ್ಮ ಆರಾದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ಚೇಂಜಸ್ ಅನ್ನ ಗಮನಿಸ್ತಾ ಬನ್ನಿ. ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನು ಜೋಡಿಸಿ ಕಣ್ಣುಗಳು ಹಾಗೆ ಮುಚ್ಚಿರ್ಲಿ. ನಾನು ಹೇಳಿಕೊಡುವ ಮಂತ್ರವನ್ನು ನನ್ನ ನಂತರ ಹೇಳಿ. ಟೇಕ್ ಕೇರ್ ಆಫ್ ದ ಪ್ರೊನೌನ್ಸಿಯೇಷನ್. ಉಚ್ಚಾರಣೆ ಸರಿಯಾಗಿ ಬರಲಿ. ರಾಮ ರಾಮೇತಿ ರಾಮ ರಾಮೇತಿ 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 ರಮೇ ರಾಮೇ ರಮೇ ರಾಮೇ ಮನೋರಮೇ ಮನೋರಮೆ ಸಹಸ್ರನಾಮ ಸಹಸ್ರನಾಮ ತತ್ತುಲ್ಯಂ ತತ್ತುಲ್ಯಂ ರಾಮನಾಮ ರಾಮನಾಮ ವರಾನನೆ. ವರಾನನೆ ರಾಮ ರಾಮೇತಿ ರಾಮೇತಿ ರಾಮ ರಾಮ ಇತಿ ರಾಮೇತಿ ರಮೇ ರಾಮೇ ಮನೋರಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ಸಹಸ್ರನಾಮ ತತ್ತುಲ್ಯಂ ತುಲ್ಯಂ ರಾಮನಾಮ ರಾಮನಾಮ ವರಾನನೆ. ವರಾನನೆ ಶ್ರೀರಾಮನನ್ನ ನಿಮ್ಮ ಮುಂದೆ ನೆನಪು ಮಾಡ್ಕೊಳ್ತಾ, ರಾಮನ ಭಕ್ತ ಆಂಜನೇಯನ ಹಾಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಈ ಭಕ್ತಿ ಭಾವದಲ್ಲಿ ಮುಳುಗಿ ಹೋಗಿ. ಈ ಭಕ್ತಿಯ ಭಾವವನ್ನು ಮನಸ್ಸಿನ ಆಳದಿಂದ ಫೀಲ್ ಮಾಡಿ
ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನ ನಿಮ್ಮ ತೊಡೆ ಮೇಲೆ ಇಡಿ. ಅಂಗೈಗಳು ಆಕಾಶ ನೋಡುವಂತಿರ್ಲಿ. ಕಣ್ಣುಗಳು ಹಾಗೆ ಮುಚ್ಚಿರಲಿ. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ನಾಭಿಯವರೆಗೆ ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ ಬ್ರೀತ್ ಔಟ್. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ ಬ್ರೀತ್ ಔಟ್. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ತಲೆಯ ಭಾಗ, ಕುತ್ತಿಗೆಯ ಭಾಗ, ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ. ಎರಡೂ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ. ಎದೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ಹೊಟ್ಟೆಯ ಭಾಗವನ್ನ ಹಗುರವಾಗಿಸಿ. ನಿಮ್ಮ ಕಿಬ್ಬೊಟ್ಟೆಯ ಭಾಗ ರಿಲ್ಯಾಕ್ಸ್ ಆಗಿರ್ಲಿ. ಬೆನ್ನೆಲುಬು ರಿಲ್ಯಾಕ್ಸ್ ಆಗಲಿ. ಸೊಂಟದ ಭಾಗ ವಿಶ್ರಾಮ ಮಾಡಿ. ಎರಡೂ ಕಾಲುಗಳನ್ನು ವಿಶ್ರಾಮ ಮಾಡಿ. ನಿಮ್ಮ ಇಡೀ ದೇಹ ಈಗ ಹಗುರವಾಗಿದೆ. ಯು ಆರ್ ಫೀಲಿಂಗ್ ಲೈಟರ್ ಅಂಡ್ ಲೈಟರ್. ಈಗ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಹೊಟ್ಟೆಯ ಮೇಲೆ ಇಡಿ. ನಿಮ್ಮ ಮಗುವಿನ ಇರುವಿಕೆಯನ್ನು ಹಾಗೆ ಗಮನಿಸ್ತಾ ನಿಧಾನವಾಗಿ ಹೊಟ್ಟೆಯ ಮೇಲೆ ಕೈಯಾಡಿಸಿ. ನಿಮ್ಮ ಗರ್ಭದ ಒಳಗಡೆ ನಿಮ್ಮ ಮಗು, ಪುಟ್ಟ ಪಾಪು, ದಿವ್ಯವಾದ ಶ್ರೇಷ್ಠವಾದ ದೇವಿ ನಿಮ್ಮ ಗರ್ಭದ ಒಳಗೆ ನೆಲೆಸಿದೆ. ಈ ಮಗುವಿಗೆ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳು, ಪ್ರಾಣಶಕ್ತಿ ಸರಾಗವಾಗಿ ಹರಿತಾ ಇದೆ ಮಗುವಿನ ಕಡೆಗೆ. ಅದೇ ರೀತಿ ಮಗುವನ್ನ ಮತ್ತು ನಿಮ್ಮನ್ನ ಕನೆಕ್ಟ್ ಮಾಡಿರುವಂತಹ ಪ್ಲಾಸೆಂಟಾ ಅಂಬಿಲಿಕಲ್ ಕಾರ್ಡ್ ಇದು ಕೂಡ ಆರೋಗ್ಯವಾಗಿದೆ. ಮಗುವಿಗೆ ಸಿಗಬೇಕಾದ ಎಲ್ಲ ಪೋಷಕಾಂಶಗಳು ಸಿಕ್ಕಿ ಆರೋಗ್ಯವಾಗಿ ಬೆಳೀತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ನಿಮ್ಮನ್ನ ನೀವು ಭಾರತ ಮಾತೆಯ ರೂಪದಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ದೇಹದ ಒಳಗಡೆ ಬೆಳೀತಾ ಇರುವಂತಹ ಮಗು ದೇಶಭಕ್ತಿ ತುಂಬಿರುವ ಶ್ರೇಷ್ಠವಾದ ಮಗು. ಈಗ ನಿಮಗೆ ಇಷ್ಟವಾದ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಆಶಾವಾದಿಗಳು ಇವರನ್ನು ನೆನಪು ಮಾಡ್ಕೊಳ್ಳಿ. ಸೈನಿಕರು, ರಾಜರು, ಮಂತ್ರಿಗಳು, ನಮ್ಮ ಭಾರತ ದೇಶದ ಉತ್ಕೃಷ್ಟವಾದ ಆಡಳಿತಗಾರರು, ಉತ್ತಮ ರಾಜನೀತಿ, ರಾಮನ ಹಾಗೆ ರಾಮರಾಜ್ಯವನ್ನು ಸ್ಥಾಪಿಸಿದ ಎಷ್ಟೋ ರಾಜರು, ರಾಜ ಮನೆತನಗಳು, ಅವರಲ್ಲಿದ್ದ ಶಕ್ತಿ, ಧೈರ್ಯಗಳು, ಈ ಎಲ್ಲವನ್ನ ನೆನಪು ಮಾಡ್ಕೊಳ್ಳಿ. ನಿಮ್ಮ ದೇಹದ ಒಳಗಡೆ ದೇಶಭಕ್ತಿಯ ಮನೋಭಾವವನ್ನು ಜಾಗೃತಗೊಳಿಸಿ, ದೇಶ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾನು ದೇಶಕ್ಕೆ ಏನನ್ನ ಕೊಡುಗೆಯಾಗಿ ಕೊಡ್ತಾ ಇದ್ದೇನೆ ಅನ್ನೋ ಹಾಗೆ ಭಾವಿಸ್ತಾ ದೇಶಕ್ಕಾಗಿ ಉತ್ತಮ ಪ್ರಜೆಯನ್ನ ನಾನು
ಬಳುವಳಿಯಾಗಿ ಕೊಡ್ತಾ ಇದ್ದೇನೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ನಿಮ್ಮ ಹೊಟ್ಟೆಯ ಒಳಗಡೆ ಇರುವಂತಹ ಬೆಳೀತಾ ಇರುವ ಈ ಪುಟ್ಟ ಮಗು ದೇಶಕ್ಕೆ, ಇಡೀ ಜಗತ್ತಿಗೆ ಒಳ್ಳೆಯದು ಮಾಡುವಂತಹ ಶ್ರೇಷ್ಠ ಗುಣ ಇರುವಂತಹ ಮಗು, ಉತ್ತಮ ಸಾಮ್ರಾಟನ ರೀತಿಯಲ್ಲಿ ಧೈರ್ಯ, ಕರುಣೆ, ಆತ್ಮಸ್ಥೈರ್ಯ, ನಂಬಿಕೆ, ವಿಶ್ವಾಸ, ಕೀರ್ತಿಯ ಪ್ರತಿರೂಪ ನಿಮ್ಮ ಮಗು ದೇಶದ ಉತ್ತಮ ಪ್ರಜೆಯಾಗಿ ಹೊರಹೊಮ್ಮಿಸ್ತಾ ಇರುವ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಮಗುವಿನ ಕೈಯಲ್ಲಿ ಒಂದು ಚಿಕ್ಕ ತ್ರಿವರ್ಣ ಧ್ವಜ ಬಾವುಟ ಇರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಇಡೀ ದೇಶಕ್ಕೆ ಉತ್ತಮ ಕೊಡುಗೆಯನ್ನು ಕೊಡುವ ಉತ್ತಮ ಪ್ರಜೆಯಾಗಿ ನೀವು ಹೊರಹೊಮ್ತಾ ಇರೋದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮೊಳಗೆ ದೇಶಭಕ್ತಿಯ ಭಾವವನ್ನ ತಂದುಕೊಳ್ತಾ ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಆಚೆ ಮಾಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ದೀರ್ಘವಾಗಿ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ರಿಲ್ಯಾಕ್ಸ್. ಈಗ ಇದೇ ಭಕ್ತಿ ಭಾವದಿಂದ ಎರಡೂ ಕೈಗಳನ್ನು ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ನಿಧಾನವಾಗಿ ಕತ್ತಲೆಯಲ್ಲೇ ಕಣ್ಣುಗಳನ್ನ ಬಿಟ್ಟು ನಿಮ್ಮ ಕೈಗಳನ್ನ ನೋಡಿ, ಭೂಮಿ ತಾಯಿನ ನೋಡಿ ಆಶೀರ್ವಾದ ಪಡೆಯಿರಿ. ಥ್ಯಾಂಕ್ ಯು. ಓಕೆ, ಇವಾಗ ಇನ್ನೊಂದು ಟಾಸ್ಕ್ ಕೊಡ್ತೀನಿ. ನಾಳೆಗೆ ಯಾವ್ದಾದ್ರು ಒಂದು ಪೇಟ್ರಿಯಾಟಿಕ್ ಮೂವಿನ ನೋಡ್ಬೇಕು. ಮೂವಿ ಅಥವಾ ಸೀರಿಯಲ್ ಅಥವಾ ಸೀರೀಸ್ ಯಾವ್ದಾದ್ರು ಒಂದು ಶಾರ್ಟ್ ಫಿಲ್ಮ್ ಯಾವ್ದಾದ್ರು ಒಂದು. ಓಕೆ, ನೋಡಿ ಅದನ್ನ ಸ್ಕ್ರೀನ್ಶಾಟ್ ಹಾಗೆ ಒಂದು ಕ್ಲಿಪ್ ಮಾತ್ರ ನಮ್ಮ ಫೇಸ್ಬುಕ್ ಗ್ರೂಪ್ ಅಲ್ಲಿ ಹಾಕಿ, ನಾನು ಈ ಮೂವಿ ನೋಡ್ದೆ ಆಯ್ತಾ, ಅಥವಾ ಈ ಒಂದು ಶಾರ್ಟ್ ಫಿಲ್ಮ್ ನೋಡಿ. ಸೊ ದಟ್ ಅದನ್ನ ಯಾವಾಗ ನೀವು ಪಿಕ್ಚರ್ಸ್ ಫಾರ್ಮ್ ಅಲ್ಲಿ ನೋಡ್ತೀರಾ ಇನ್ನ ಜಾಸ್ತಿ ನಿಮ್ಗೆ ಫೀಲಿಂಗ್ ಆಯ್ತಾ. ದ್ಯಾಟ್ ಫೀಲಿಂಗ್. Okay, thank you so much. Take care.